ಸುದ್ದಿ ಡಬ್ಬಿಗೆ ಸ್ವಾಗತ. ನಾನು ಶ್ರುತಿರಾಜ್. ಬೆಂಗಳೂರಿನ ಬಿಎಂಟಿಸಿ ಡಿಪೋಗೆ ರಜನಿಕಾಂತ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಜಯನಗರದ ಡಿಪೋ 4ಕ್ಕೆ ರಜನಿಕಾಂತ್ ಅವರು ಭೇಟಿ ಕೊಟ್ಟರು. ಅವರ ಬಹುಕಾಲದ ಗೆಳೆಯ ಸ್ನೇಹಿತ ರಾಜ್ ಬಹದ್ದೂರ್ ಅವರ ಜೊತೆಯಲ್ಲಿ ರಜನಿಕಾಂತ್ ಅವರು ಆಗಮಿಸಿದ್ರು ಅನ್ನೋದೊಂದು ಮಾಹಿತಿ. ಜಯನಗರದ ಡಿಪೋ 4ಕ್ಕೆ ರಜನಿಕಾಂತ್ ಅವರು ಇವತ್ತು ಭೇಟಿಯನ್ನ ಕೊಟ್ಟಿದ್ರು. ಸ್ವಲ್ಪ ಹೊತ್ತು ಅಲ್ಲಿದ್ದಂತಹ ಸಿಬ್ಬಂದಿಗಳ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅನ್ನೋ ಮಾಹಿತಿಗಳಿದೆ. 10 ನಿಮಿಷಗಳ ಕಾಲ ಬಿಎಂಟಿಸಿ ಸಿಬ್ಬಂದಿ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ರಜನಿಕಾಂತ್ ಜೊತೆ ಈ ಸಂದರ್ಭದಲ್ಲಿ ಸೆಲ್ಫಿಯನ್ನು ಕೂಡ ತೆಗೆಸಿಕೊಂಡಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನ್ಯೂಸ್ 18ನಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಅದೊಬ್ಬ ಸೂಪರ್ ಸ್ಟಾರ್, ಇಡೀ ಭಾರತ ಕಂಡ ಅತ್ಯದ್ಭುತ ಮಹಾನ್ ನಟ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ಆದರೆ ಮೂಲತಃ ಕನ್ನಡದವರು, ಆದರೆ ತಮಿಳಿನಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೀತಾ ಇದ್ದಾರೆ. ಮೊನ್ನೆ ರಿಲೀಸ್ ಆದಂತಹ ಜೈಲರ್ ಸಿನಿಮಾ ಎಲ್ಲ ದಾಖಲೆಗಳನ್ನ ಪುಡಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಬಹುಕಾಲದ ಹಳೆಯ ಗೆಳೆತನವನ್ನ ನೆನಪಿಸಿಕೊಂಡು ತನ್ನ ಹಳೆಯ ಗೆಳೆಯನ ಜೊತೆಯಲ್ಲಿ ಬಿಎಂಟಿಸಿ ಡಿಪೋಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಬಿಎಂಟಿಸಿ ಸಿಬ್ಬಂದಿ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಚಿತ್ರರಂಗ ಪ್ರವೇಶಕ್ಕೂ ಮುನ್ನ ಕಂಡಕ್ಟರ್ ಆಗಿ ಕೆಲಸವನ್ನ ಮಾಡಿದಂತಹವರು ರಜನಿಕಾಂತ್ ಅವರು. ಈ ಸಂದರ್ಭದಲ್ಲಿ ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ ರಜನಿ ಅವರು. ಸ್ನೇಹಿತ ರಾಜ್ ಬಹದ್ದೂರ್ ಬಿಎಂಟಿಸಿ ಡ್ರೈವರ್ ಆಗಿದ್ರು. ಅದೇ ಬಸ್ಗೆ ಕಂಡಕ್ಟರ್ ಆಗಿ ರಜನಿ ಅವರು ಕೂಡ ಕೆಲಸ ಮಾಡಿದ್ರು. ಇಬ್ಬರು ಸ್ನೇಹಿತರು ಇದೀಗ ಮತ್ತೊಮ್ಮೆ ಬಿಎಂಟಿಸಿ ಡಿಪೋದಲ್ಲಿ ಕೆಲ ಕಾಲ ಕಳೆದು ಹೋದ್ರು. ಹಳೆಯ ನೆನಪುಗಳನ್ನ ಮತ್ತೊಮ್ಮೆ ಮೆಲುಕು ಹಾಕಿದ್ರು. ನೋಡಿ, ರಜನಿಕಾಂತ್ ಅವರ ಜೊತೆಯಲ್ಲಿ ಒಮ್ಮೆ ಸೆಲ್ಫಿ ಕ್ಲಿಕ್ಕಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾಯ್ತಿರ್ತಾರೆ. ಆದ್ರೆ ರಜನಿ ಅವರು ನಡೆದು ಬಂದ ಹಾದಿಯನ್ನ ಮರ್ತಿಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ತಾನು ಮಾಡಿದಂತಹ ಕೆಲಸ ಜೊತೆಗೆ ತಾನು ಕೆಲಸ ಮಾಡ್ತಾ ಇದ್ದಂತಹ ಡಿಪೋ ಅಲ್ಲಿಗೆ ಹೋಗಿ ಬಹಳ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ನಿಜಕ್ಕೂ ಸೂಪರ್ ಸ್ಟಾರ್ಗೆ ಸೂಪರ್ ಸ್ಟಾರ್ ಸಾಟಿ ಅಂತ ಅನ್ಸುತ್ತೆ. ಯಾಕಂದ್ರೆ ತಾವು ಬಂದಂತಹ ಹಳೆಯ ಹಾದಿಯನ್ನ ಇದುವರೆಗೂ ಕೂಡ ಮರ್ತಿಲ್ಲ ರಜನಿಕಾಂತ್ ಅವರು. ಸಾಕಷ್ಟು ಸಂದರ್ಭಗಳಲ್ಲೂ ಕೂಡ ತಮ್ಮ ಸ್ನೇಹಿತನನ್ನ ಜೊತೆಗೆ ತಾವು ಕೆಲಸ ಮಾಡ್ತಾ ಇದ್ದಂತಹ ಹಳೆಯ ದಿನಗಳನ್ನ ಕೂಡ ಮೆಲುಕು ಹಾಕೊಳ್ತಾರೆ. ಇವತ್ತಿನ ಭೇಟಿಯ ಹಿನ್ನೆಲೆ ಏನು? ಸೊ ಸುಮ್ಮನೆ ಮಾತುಕತೆಗೋಸ್ಕರ ಬಂದಿದ್ದ? ಸೊ ಎಷ್ಟೊತ್ತು ಇದ್ರು? ಏನೆಲ್ಲ ಮಾತುಕತೆ ಆಯ್ತು ಅಲ್ಲಿ? ಶ್ರುತಿ, ನಿಜಕ್ಕೂ ಕೂಡ ಅವರು ಸೂಪರ್ ಸ್ಟಾರ್. ಆದ್ರೆ ನೋಡಕ್ ಮಾತ್ರ ಬಹಳ ಸಿಂಪಲ್ ಸ್ಟಾರ್ ಅಂತಾನೆ ಇಲ್ಲಿರುವಂತ ನೆರೆದಿರುವಂತ ಎಲ್ಲ ಸಿಬ್ಬಂದಿಗಳು ಹೇಳ್ತಾ ಇರೋದು. ಯಾಕಂದ್ರೆ ಅಷ್ಟು ಸಿಂಪಲ್ ಆಗಿರುವಂತ ವ್ಯಕ್ತಿ, ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಂತ ವ್ಯಕ್ತಿ ಏನಿದ್ದಾರೆ ಸಿನಿ ಜಗತ್ನಲ್ಲಿ. ಆದ್ರೆ ಅವರು ಎಷ್ಟು ಸರಳವಾಗಿದ್ರು ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್. ಈ ರೀತಿಯಾದಂತ ಘಟನೆಗಳು ಪದೇ ಆಗ್ತಾ ಇರ್ತವೆ. ಪ್ರತಿ ವರ್ಷನೂ ಕೂಡ ಈಗ ನಾವೇನ್ ತೋರಿಸ್ತಾ ಇದೀವಿ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 4ನೇ ಘಟಕ, ಈ ಘಟಕದಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಈ ಕೆಲಸ ಮಾಡಿದಂತ ಜಾಗ ಏನಿದೆ ಅದನ್ನ ಮತ್ತೆ ಮೆಲುಕು ಹಾಕುವಂತ ಕೆಲಸವನ್ನ ರಜನಿಕಾಂತ್ ಅವರು, ಅವರ ಸ್ನೇಹಿತ ಯಾರು ಆ ಬಿಎಂಟಿಸಿಯ ಡ್ರೈವರ್ ಆಗಿರ್ತಾರೆ ರಾಜ್ ಬಹದ್ದೂರ್ ಏನಿದ್ದಾರೆ ಡ್ರೈವರ್, ಅವರ ಜೊತೆಗೆ ಆಗಮಿಸಿದ್ದಾರೆ. ಆ ಮೂಲಕ ಮತ್ತೆ ಮೆಲುಕು ಹಾಕಿದ್ದಾರೆ. ಇದೇ ಬೋರ್ಡ್ ಏನಿದೆ, ಈ ಬೋರ್ಡ್ ನ ಮುಂಭಾಗದಲ್ಲಿ ರಜನಿ ಅವರು ಸೆಲ್ಫಿ ತೆಗೆದುಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಸಿಬ್ಬಂದಿಗಳನ್ನ ನೋಡಿ ಅವರನ್ನ ಗುರುತು ಹಿಡಿದು ಅವ್ರನ್ನೆಲ್ಲರನ್ನು ಕೂಡ ವಿಶ್ ಮಾಡ್ಲಿಕ್ಕೆ ಮುಂದಾದ್ರು. ಸೊ ಅವಾಗ ಇವರೆಲ್ಲ ಸಿಬ್ಬಂದಿಗಳಿದ್ರು ಅವ್ರ ಜೊತೆಗೆ 15 ನಿಮಿಷಗಳ ಕಾಲ ಜೊತೆಗೆ ಮಾತಾಡಿದ್ದಾರೆ. ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಂಡಿದ್ದಾರೆ, ಸೆಲ್ಫಿ ತೆಗೆಸ್ಕೊಂಡಿದ್ದಾರೆ. ಇಲ್ಲಿರುವಂತ ಒಬ್ಬ ಅಭಿಮಾನಿ ಮತ್ತೆ ಇಲ್ಲಿ ಕೆಲಸ ಮಾಡ್ತಿರುವಂತ ಸಿಬ್ಬಂದಿ ಕೂಡ ಅವ್ರ ಜೊತೆಗೆ ಸೆಲ್ಫಿ ತೆಗೆಸ್ಕೊಂಡಿರುವಂತ ಫೋಟೋಸ್. ಈ ರೀತಿಯಾಗಿ ಎಲ್ಲ ಸಿಬ್ಬಂದಿಗಳ ಜೊತೆಗೂ ನಾ ಪ್ರತಿ ವರ್ಷನೂ ಇಲ್ಲಿ ಬರ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಸೊ ಇಲ್ಲೂ ಕೂಡ ಅಷ್ಟೇ ಈ ರೀತಿಯಾಗಿ ಮಾತಾಡ್ಸ ಹೋಗೋಣ ಏನ್ ಹೇಳಿದ್ರು ಅಂತ ಹೇಳಿ. ಸರ್, ನಿಮಗೆ ನಂಬಕ್ ಆಗ್ತಿದ್ಯಾ ನಿಜವಾಗ್ಲೂ? ಈಗ್ಲೂ ಇಲ್ಲ ಸರ್, ಈಗ್ಲೂ ಒಂದ್ಸಲ ಡ್ರೀಮ್ ಕಮ್ ಟ್ರೂ ಅಂತ ಹಿಂಗ್ ಬಂದ್ ಹಿಂಗ್ ಹೋಗ್ಬಿಟ್ರಿ ಸರ್. ಹಿಂಗ್ ಬಂದ್ ಜಸ್ಟ್ ಹಿಂಗ್ ಪಾಸ್ ಆಗೋದ್ರು ಅಷ್ಟೇ ಸರ್. ಸಖತ್ ಖುಷಿ ಆಗ್ತಾ ಇದೆ ಸರ್, ಗೂಸ್ ಬಂಪ್ಸ್ ಬರ್ತಿದೆ, ಎಕ್ಸೈಟ್ ಆಗ್ತಾ ಇದೀವಿ ನಾವು. ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೇಕಾಗಿತ್ತು, ಬಟ್ ಅವ್ರ ಕ್ರೌಡ್ ಜಾಸ್ತಿ ಆಗೋಯ್ತಲ್ಲ, ಸೊ ಹೋಗ್ಬಿಟ್ರಿ ಸರ್. ಎಷ್ಟು ಗಂಟೆಗೆ ಬಂದ್ರು, ಹೇಗ್ ಗೊತ್ತಾಯ್ತು ನಿಮ್ಗೆ? ಸರ್, ನಾವು ಒಳಗಡೆ ಕೆಲಸ ಮಾಡ್ತಾ ಇದ್ವಿ. ಸೊ ಇಲ್ಲಿ ನಮ್ಮ ಸ್ಟಾಫ್ ಗಳೆಲ್ಲ ಅವ್ರನ್ನ ನೋಡಿ ಒಳಗ್ ಕರ್ಕೊಂಡು ಮಾತಾಡ್ತಾ ಇದ್ರು. ಅಲ್ಲೆಲ್ಲ ಹೇಳ್ತೀವಿ ರಜನಿಕಾಂತ್ ಬಂದಿದ್ದಾರೆ. ನಾವ್ ಏನೋ ಸುಮ್ನೆ ಹೇಳ್ತಿದ್ದಾರೆ ಅಂತ ಬಂದ್ ನೋಡ್ರೆ ಶಾಕ್ ಆಗೋಯ್ತು ಸರ್. ನಮ್ಗಂತೂ ನೋಡಿದ ತಕ್ಷಣ ಶಾಕ್ ಆಗೋಯ್ತು ಸರ್. ಸೆಲ್ಫಿ ಕೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಕೊಟ್ಟರು ಗೊತ್ತಾ ಸರ್ ಅವರು. ನಿಮ್ಗೆ ಗೊತ್ತಾಗುತ್ತೆ ಅವರು ಕ್ಯಾಮ್ರಾನ ಎಷ್ಟು ಕ್ಲೀನ್ ಆಗಿ ನೋಡಿದ್ದಾರೆ ಅಂತ. ಎಷ್ಟು ಸರಳ ವ್ಯಕ್ತಿ, ಸೂಪರ್ ಸ್ಟಾರ್ ಸರ್, ವರ್ಲ್ಡ್ ವೈಡ್ ಸೂಪರ್ ಸ್ಟಾರ್ ಅವರು. ನಮ್ ಸೆಲ್ಫಿ ಕೇಳಿದ ತಕ್ಷಣ ನಮ್ ಕ್ಯಾಮ್ರಾನ ನೋಡಿ ಕೊಟ್ರು ಸರ್. ಅದೇ ಖುಷಿ ಆಯ್ತು. ಎಷ್ಟು ಸಿಂಪಲ್ ಆಗಿ ಪಂಚೆ ಮತ್ತೆ ಶರ್ಟ್ ಹಾಕೊಂಡ್ ಬಂದು ಎಲ್ಲಾರನ್ನು ಮಾತಾಡಿಸಿ ಒಂದ್ ಸ್ವಲ್ಪ ಕುತ್ಕೊಂಡು ಖುಷಿ ಆಯ್ತು ಸರ್. ಏನ್ ಮಾತಾಡಿದ್ರು ಸರ್? ಅದೇ ಸರ್, ಇಲ್ಲಿ ನಾನು ವರ್ಕ್ ಮಾಡ್ತಿದ್ದೆ, ಅವ್ರ ಜೊತೆ ಬಹದ್ದೂರ್ ಜೊತೆ ಅವರು ಒಂದ್ ರೌಂಡ್ ಹಿಂಗ್ ಓಡಾಡಿದ್ರು. ಅದು ಕನ್ನಡದಲ್ಲಿ ಮಾತಾಡಿದ್ರು. ಅದು ಖುಷಿ ಆಯ್ತು. ಕನ್ನಡದಲ್ಲಿ ಮಾತಾಡಿದ್ರು.
ಎಲ್ಲಾರ್ಗೂ ಸೆಲ್ಫಿ ಕೊಟ್ರು ಸರ್ ಅವರು. ಎಲ್ಲಾರ್ಗೂ ಒಬ್ರಿಗೂ ಕೂಡ ಮಿಸ್ ಮಾಡಿಲ್ಲ ಸರ್. ಎಲ್ಲಾರ್ಗೂ ಸೆಲ್ಫಿ ಕೊಟ್ರು ಸರ್. ಪ್ರತಿಯೊಬ್ಬರಿಗೂ ಸೆಲ್ಫಿ ಕೊಟ್ರು. ಇಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೂ ಸೆಲ್ಫಿ ಕೊಟ್ರು ಸರ್. ಯಾಕೆ ಬಂದ್ರು ಅಂತ ಏನಾದ್ರು ಹೇಳಿದ್ರ? ಯಾವಾಗ್ಲೂ ಬರ್ತಾರಂತೆ ಇವ್ರು ಹೇಳ್ತಾರೆ ನೋಡಿ ಸರ್. ಸರ್ ಅವರು ಪ್ರತಿ ವರ್ಷ ಬರ್ತಾರಂತೆ ಬೆಂಗಳೂರು ಬಂದು ಹಿಂಗೆ ಗೇಟಲ್ಲಿ ವಿಸಿಟ್ ಮಾಡ್ಕೊಂಡು ಹಂಗೆ ನೋಡ್ಕೊಂಡು ಹೋಗ್ತಿದ್ರಂತೆ. ಈ ಸತಿ ನಮಗೆ ನಮ್ಮ ಗೇಟಲ್ಲಿರೋ ಒಬ್ರು ಹೇಳಿದ್ರು, ಗೇಟಲ್ಲಿರೋಲ್ಲ ಹೇಳಿದ್ರು ಸರ್ ಬನ್ನಿ ಅಂತೇಳಿ ಒಳಗಡೆ ಕರೆದ್ರಂತೆ. ಹಂಗೆ ಅವ್ರು ಯಾರಿಲ್ಲ, ಇಬ್ರು ಜೊತೆ ಒಳಗಡೆ ಬಂದ್ರು. ಆಮೇಲೆ ನಾವೆಲ್ಲ ಕಲ್ಕೊಂಡ್ವಿ, ಸೆಲ್ಫಿ ತಗೊಂಡು ಮಾತಾಡ್ಸಿದ್ವಿ, ಎಲ್ಲ ಕೈಯೆಲ್ಲ ಮುಗಿದ್ವಿ. ಆಮೇಲೆ ನಮ್ಮೊಂದು ಎಲ್ಲಾ ಸ್ಟಾಫ್ ಒಂದು 200 ಜನ ಎಲ್ಲ ಸೇರಿದ್ವಿ. ಸೇರಿದ್ಮೇಲೆ ಬನ್ನಿ ಫೋಟೋ ತಗೊಳ್ಳೋಣ ಅಂತೇಳಿ ಅವರೇ ಇಂಡಿವಿಜುವಲ್ ಆಗಿ ಕರೆದ್ರು. ಅವ್ರಾಗೆ ಕರೆದಿದ್ದು. ಎಸ್. ಆಮೇಲೆ ಚೇರ್ ಹಾಕಿ ನಮ್ಮ DM ಮತ್ತೆ ಅವ್ರಿಬ್ರಿಗೂ ಹಾಕಿ ಚೇರ್ ಹಾಕಿ ಕುಂದಿರ್ಸಿ ಫೋಟೋ ತಕೊಂಡ್ವಿ. ಆಮೇಲೆ ಬನ್ನಿ ಸರ್, ಇಲ್ಲ ನಾನು ಹೋಗ್ತೀನಿ ಅಂತೇಳಿ ತುಂಬಾ ಸ್ಮೂತ್ ಆಗಿ ಕಾಮನ್ ಪೀಪಲ್ ನಮ್ಗಿಂತ ಸರಳವಾಗಿ ಅವ್ರು ಮಾತಾಡ್ಕೊಂಡು ಕನ್ನಡದಲ್ಲೇ ಮಾತಾಡಿದ್ರು. ಆಮೇಲೆ ಅವ್ರ ಜೊತೆ ಟೆನ್ನಿ ಅಂತೇಳಿ ರೂಟ್ ನಂಬರ್ 10 ಅಂತ ಹೇಳಿ ಮಾತಾಡಿದಂತೆ. 10ನಲ್ಲಿ ರೂಟ್ ಮಾಡಿದವರು ಚಾಲಕರು ಬಹದ್ದೂರ್ ಅಂತೇಳಿ ಅವರು ನಮ್ಮ ಜೊತೆಗೆ ಬಂದು ನಮ್ಮ ಜೊತೆ ಮಾತಾಡ್ಕೊಂಡು ಆಮೇಲೆ ಹೋಗ್ತೀನಿ ಅಂತೇಳಿ ಕೈ ಮಾಡಿ ಹೋದ್ವಿ ಸರ್. BMTC ಬಸ್ ಏನಾದ್ರು ಹತ್ತಿದ್ರ ನೆನಪು ಮಾಡ್ಕೊಂಡ್ರ? ಹಳೇದೇನಾದ್ರು ರೀಕಾಲ್ ಮಾಡ್ಕೊಂಡು? ಅಷ್ಟೊಂದು ಟೈಮ್ ಇದ್ದಿಲ್ಲ ಸರ್ ಅವ್ರ ನಾವು ಕರ್ಕೊಂಡು ಹೋಗೋಣ ಅನ್ಕೊಂಡ್ವಿ, ಅಷ್ಟೊಂದು ಟೈಮ್ ಇಲ್ಲ ಅಂತೇಳಿ ಏನು ಮಾತಾಡಲಿಲ್ಲ. ಅವರು ತುಂಬಾ ಹೆಮ್ಮೆ ಇದೆ ಸರ್, ಡಿಪೋ 4 ನಾನು ಕೆಲಸ ಮಾಡಿದ್ದೇನೆ ಅಂತೇಳಿ. ಅವ್ರು ತುಂಬಾ ಹೆಮ್ಮೆಯಿಂದ ಪ್ರತಿ ವರ್ಷನೂ ಬರ್ತಾರೆ. ಆ ಜೈಲರಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ರಂತೆ, ನಾ ಡಿಪೋ 4 ಬಗ್ಗೆ ನಾನು ಡಿಪೋ 4 ಅಲ್ಲಿ ಕೆಲಸ ಮಾಡಿದ್ದೀನಿ ಈ ತರ ಅಂತೇಳಿ. ಒಂದು ನಮ್ಮ ATS ಸೂಪರ್ಡೆಂಟ್ ಅಂತೇಳಿ ಸರ್ ಫಸ್ಟ್ ನೋಡಿ ಅವ್ರು ನಮಗೆ ಮೇಲೆ ಕರ್ಕೊಂಡ್ ಬಂದ್ರು. ಎಸ್ ಸರ್ ತಾವು ನೋಡಿದ್ದು ಸರ್? ಫಸ್ಟ್ ನಾವು ನೋಡಿದ್ದು ಡಿಪೋ ಎಂಟ್ರೆನ್ಸ್ ಬಂದ್ರೆ ಇಲ್ಲಿ ಅವ್ರ ಫ್ರೆಂಡ್ ಜೊತೆಲಿ ಇದ್ರು ಬಹದ್ದೂರ್ ಅಂತ. ಬಂದ್ ಇಲ್ಲಿ ಸೈಡ್ ಅಲ್ಲಿ ನಿಂತ್ಕೊಂಡು ಫೋಟೋ ತಗೊಂತಾ ಇದ್ರು. ಆಮೇಲೆ ನಮ್ಮ ಸಬಾರ್ಡಿನೇಟ್ ಇನ್ನೊಬ್ಬಿದ್ರು ಸುರೇಂದ್ರ ಅಂತ, ಅವ್ರು ಬಂದು ರಜನಿಕಾಂತ್ ಬಂದಿದ್ದಾರೆ ಅಂತ ಹೇಳಿದ್ರು. ಬಂದ್ ನೋಡಿದ ತಕ್ಷಣ ಈ ಫೋಟೋ ತಗೊಂಡು ಹೊಟ್ಟೋಗ್ತಾ ಇದ್ರು. ಮತ್ತೆ ನಾನೇ ಕರ್ಕೊಂಡು ಬಂದು ನಮ್ಮ ಡಿಪೋದಲ್ಲಿ ಹಳಬ್ರಲ್ಲ ಅವ್ರು ಡ್ಯೂಟಿ ಮಾಡಿದಾರೆ. ಸೆಲ್ಫಿ ತಗೋತಿದ್ರ ಈ ಬೋರ್ಡ್ ಮುಂದೆ? ಈ ಬೋರ್ಡ್ ಮುಂದ್ಗಡೆ ಸೆಲ್ಫಿ ತಗೊಂತಾ ಇದ್ರು. ಮತ್ತೆ ನಾವೇ ಒಳಗಡೆ ಬನ್ನಿ, ನೀವೆಲ್ಲ ಹಳಬ್ರು ಇಲ್ಲಿ ಕೆಲಸ ಮಾಡಿದಿರಾ, ನಿಮ್ಮ ಅಭಿಮಾನಿಗಳು ಜಾಸ್ತಿ ಇದಾರೆ ಅಂತ ಬಿಟ್ಟು ಒಳಗಡೆ ಕರ್ಕೊಂಡು ಹೋಗಿ ಎಲ್ಲರೂ ಫೋಟೋ ತಗೊಂಡು. ತಾವು ಅವ್ರ ಜೊತೆ ಕೆಲಸ ಮಾಡಿದಿರಾ? ನಾವಿಲ್ಲ ನಮ್ಗೆ ಹಳಬ್ರು ಇದಾರಲ್ಲ, ಸೀನಿಯರ್ ಡ್ರೈವರ್ಗಳು ಕಂಡಕ್ಟರ್ಗಳೆಲ್ಲ ಕೆಲಸ ಮಾಡಿದ್ದಾರೆ ಸರ್. ತಮ್ಮ ರಿಕ್ವೆಸ್ಟ್ ಇಮಿಡಿಯೇಟ್ ಆಗಿ ಒಳಗಡೆ ಬಂದ್ರು ರಿಕ್ವೆಸ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಬಂದ್ರು. ಏನ್ ಸರ್ ಒಳಗಡೆ ಏನ್ ಮಾತಾಡಿದ್ರು? ಏನಿಲ್ಲ, ನೋಡಿದ್ರು ಮೊದ್ಲು ಹೆಂಗಿತ್ತಲ್ಲ ಹಂಗೆ ಇದೆಲ್ಲ ಡಿಪೋ, ಏನ್ ಚೇಂಜಸ್ ಆಗಿಲ್ಲ ಅಂತ ಹೇಳಿದ್ರು. ನೋಡ್ಬಿಟ್ಟು ಇದ್ ಮಾಡ್ಕೊಂಡು ಹೋದ್ರು. ಸರ್ ಅವರು ಪ್ರತಿ ವರ್ಷನೂ ಕೂಡ ಬರ್ತಾರಂತೆ, ಹೌದಾ? ಹೇಳಿದ್ರು ಸರ್, ನಾವು ಯಾವಾಗಲೂ ಏನಂತ ಹೇಳಿದ್ರು? ಬೇರೆಯವರೆಲ್ಲ ಹೇಳ್ತಾ ಇದ್ರು ಪ್ರತಿ ವರ್ಷ ಹಂಗೆ ಬಂದು ಡಿಪೋ ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಬರ್ತಿದ್ರು. ಇಷ್ಟು ವರ್ಷ ಆದ್ರೂ ಒಂದ್ ಸತಿನೂ ಒಳಗಡೆ ಬಂದಿಲ್ಲ ಸರ್. ಫಂಕ್ಷನ್ ಕರೆದ್ರು ನಮ್ಮವರೆಲ್ಲ, ಗಣೇಶ ಟೆಂಪಲ್ ಉದ್ಘಾಟನೆ ಕರೆದ್ರು, ಎಲ್ಲ ಕರೆದ್ರು ಬರ್ಲಿಲ್ಲ ಅಂತೆ. ಕರೆದಿದ್ರ ನೀವು? ಅಂತೆ ಕರೆದಿದಂತೆ, ನಾನು ಇದ್ದಿಲ್ಲ, 10 ವರ್ಷ ಆಯ್ತು ಬಂದ ನಾನು. ನಾವು ನೋಡ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗಿದ್ದು, ಯಾರು ನೋಡಿರ್ಲಿಲ್ಲ. ಡಿಪೋದಲ್ಲಿ ಸೆಕ್ಯೂರಿಟಿ ಅವ್ರಿಗೂ ಗೊತ್ತಿಲ್ಲ ರಜನಿಕಾಂತ್ ಬಂದಿದ್ದಾರೆ ಅಂತ ಗೊತ್ತಿರ್ಲಿಲ್ಲ. ನಮ್ಮ ಸಬಾರ್ಡಿನೇಟ್ ಒಳಗಡೆ ಬಂದು ಕರ್ಕೊಂಡು ಹೋಗಿ ಇದ್ ಮಾಡಿಸಿ ತೋರಿಸಿದ್ರು. ಸರ್ ತಮಗೆ ನಂಬಕ್ ಆಯ್ತಾ ನಿಜವಾಗ್ಲೂ ರಜನಿ ಅವರೇ ಬಂದಿಲ್ಲ? ಸಡನ್ ಆಗಿ ಗೊತ್ತಾಗಿಲ್ಲ ನಮ್ಗೆ. ಆಮೇಲೆ ಅವ್ರ ಫ್ರಂಟ್ ನಿಂದ ನೋಡ್ಮೇಲೆ ಗೊತ್ತಾಗಿದ್ದು ನಮ್ಗೆ. ಸಡನ್ ಗೊತ್ತಾಗಿಲ್ಲ ರಜನಿಕಾಂತ್ ಬಂದಿದ್ದಾರೆ ಅಂತ ಗೊತ್ತಾಗಿಲ್ಲ. ಸರ್ ತಾವೇನ್ ಹೇಳ್ತೀರಿ ಸರ್? ನಾನು ಈ ಒಂದು ವಿಚಾರದಲ್ಲಿ ಹೇಳ್ಬೇಕಂದ್ರೆ 12 and 43 ರೂಟ್ ಮಾಡ್ತಿದ್ರಂತೆ. ನಾನು 13 ವರ್ಷ 43 ಮಾಡಿದ್ದೀನಿ. ಹಿಂದೆ ಹನುಮಂತ ನಗರದಲ್ಲಿ ಶಿವಶಂಕರ್ ಅಳಬನ್ ನಿರ್ದೇಶಕರು, ನಿರ್ಮಾಪಕರು, ಇದು ರಜನಿಕಾಂತ್ ಅವರು ಮಾಡ್ತಿರ್ತಕ್ಕಂಥ ರೂಟು, ಈ ರೂಟ್ ಮಾಡ್ತಾ ಇದ್ರು ನಮ್ಮ ಸಹಪಾಠಿಗಳು ಅಂತ ಹೇಳಿದ್ರು. ನನಗೆ ಹೆಮ್ಮೆ ಆಯ್ತು. ಇವತ್ತು ನಮ್ಮ ಡಿಪೋ ಘಟಕಕ್ಕೆ ಬಂದಿದ್ದಾರಂತೆ, ಬಹಳ ಹೆಮ್ಮೆ ಆಗೋಯ್ತು, ಸಂತೋಷ ಆಯ್ತು. ನಾವು ನೋಡಿದ್ರೆ ಇನ್ನ ಖುಷಿ ಪಡ್ತಿದ್ವಿ. ಬರೀ ನೀವು ಮಾತಾಡ್ಕೋತಾ ಇದ್ರಿ 4ನೇ ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ರು ರಜನಿಕಾಂತ್ ಅಂತ ಹೇಳಿ, ಬಟ್ ಇವತ್ತು ಬಂದಿದ್ದಾರೆ. ಹೌದು, ಬಹಳ ಸಂತೋಷ ಆಯ್ತು. ಇವತ್ತು ನಮ್ಮ ಕನ್ನಡಿಗರಾಗಿ ಅವರು ಪ್ರಾಪಂಚಿಕ ನಕ್ಷತ್ರರಾಗಿ ಬೆಳಗ್ತಾ ಇರಬೇಕಾದ್ರೆ ನಮ್ಮ ಸಾಮಾನ್ಯ ಒಬ್ಬ ನಿರ್ವಾಹಕನಾಗಿ ಸಹೋದ್ಯೋಗಿಗಳ ಸಹಾಯದಿಂದ ಇವರು ಇಷ್ಟೊಂದು ಚೆನ್ನಾಗಿ ನಿಂತ ಇದಾರೆ ಅಂದ್ರೆ ನಮ್ಗೆ ಎಲ್ಲಿಗೂ ಸಂತೋಷ ಅಲ್ವಾ ಸರ್? ಅಲ್ವಾ? ಎಲ್ಲರಿಗೂ ಸಂತೋಷನೇ ಕನ್ನಡಿಗರಿಗಾಗಿ. ಅವರು ಮಾಡಿರ್ತಕ್ಕಂಥ ಹೆಲ್ಪ್ ಬಹಳಷ್ಟು ಸ್ನೇಹಿತರಿಗೆ ಇವ್ರು ಮಾಡಿರೋ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಿಲ್ಲ ಅನ್ನೋ ರೀತಿ ಒಳಗೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪುನೀತ್ ರಾಜ್ಕುಮಾರ್ ಸಹ ಅವರು ಒಂದು ಅನುಸರಿಸ್ತಾ ಇದ್ದಾರೆ. ಇದೆಲ್ಲ ನಮ್ಗೆ ಸಂತೋಷ. ಸರ್ ತಾವ್ ಇದ್ರ ಆ ಟೈಮಲ್ಲಿ? ನಾವಿದ್ವು. ನಮ್ಗೆ ಪ್ರತಿಯೊಬ್ಬರಿಗೂ ಸೆಲ್ಫಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ನಮ್ಮನ್ನೆಲ್ಲ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ಸಿದ್ದಾರೆ. ತುಂಬಾ ಖುಷಿಯಾಗಿದೆ. ಇದೇ ಫಸ್ಟ್ ಟೈಮ್? ಫಸ್ಟ್ ಟೈಮ್ ಸರ್ ನೋಡಿದ್ದು. ತುಂಬಾ ಖುಷಿಯಾಗಿದೆ. ಅರೆ ನಾವು ನೋಡಿದ್ದು ಇದೆ ಫಸ್ಟ್ ಟೈಮ್. ತುಂಬಾ ನಮ್ಮನ್ನ ಇದ್ ಮಾಡಿದ್ದಾರೆ. ತಾವು ಅಭಿಮಾನಿನ ಅಥವಾ ಸಹೋದ್ಯೋಗಿ ಅನ್ನೋದು ಮೆಚ್ಚುಗೆ? ಅಭಿಮಾನಿನೇ ಸರ್, ನಾವು ರಜನಿಕಾಂತ್ ಸ್ವಂತ ಅಭಿಮಾನಿನೇ. ತುಂಬಾ ನೋಡಿದಷ್ಟು ಖುಷಿಯಾಗಿದೆ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಸರ್. ತುಂಬಾ ಖುಷಿಯಾಗಿದೆ. ಸರ್ ತಾವೇನ್ ಹೇಳ್ತೀರಿ? ಸರ್ ನಮ್ಮ ಡಿಪೋಗಳೇ ಹೆಮ್ಮೆ ಬಂದಂಗ ಆಯ್ತು. ರಜನಿಕಾಂತ್ ಸಾಹೇಬ್ರು ಅದು ಇಡೀ ವರ್ಲ್ಡ್ ಫೇಮಸ್ ಅಲ್ವಾ ಸರ್? ನಮ್ಮ 4ನೇ ಡಿಪೋಗೆ ಇಡೀ ಹಿಸ್ಟ್ರಿಲೇನೆ ಫೇಮಸ್. 4ನೇ ಡಿಪೋ ಅವರು ರಜನಿಕಾಂತ್ ಅವ್ರು ಬಂದಿರಂದ್ರೆ ಬಹಳ ಇದಲ್ವಾ ಸರ್? ನಮ್ಮ ಕಾರ್ಮಿಕರು ವಿಚಾರಿಸ್ಕೊಂಡಿದ್ದಾರೆ, ನಮ್ಮವ್ರು ಕೆಲವು ಜನ ಸೆಲ್ಫಿ ತಗೊಂಡಿದ್ದಾರೆ.
ಬಹಳ ಸಂತೋಷ. ತಾವಿದ್ರ ನಾನು ಇರ್ಲಿಲ್ಲ, ಜಸ್ಟ್ ಇವಾಗ ಬಂದೆ. ನಮ್ಮ ಮೇಡಮ್ ಹೇಳಿದ್ರು. ಸರ್ ತಾವಿದ್ರ ನಾವಿದ್ದು ಏನು ಬಂದ್ರು, ಸೈಲೆಂಟ್ ಆಗಿ ಬಂದ್ರು, ಕೈ ಸೆಲ್ಫಿ ತಗೊಂಡು ಕೈ ಮುಗಿದು ಹೊರಗಡೆ ಬಂದ್ರು. ಅಲ್ಲಿ ಮೇಲ್ಗಡೆ ಬಂದ್ರು, ಅಲ್ಲಿ ಬಂದು ಎಲ್ಲಾರು ಸೆಲ್ಫಿ ತಗೊಳಕ್ ಇದ್ ಮಾಡಿದ್ವಲ್ಲ, ಸೆಲ್ಫಿ ತಗೊಂಡು ಅಲ್ಲಿಂದ ಬಂದು ಪೆಟ್ರೋಲ್ ಬಂಕ್ ಅಲ್ಲಿ ಕುತ್ಕೊಂಡ್ರು, ನೋಡ್ತಾ ಇದ್ರು. ಆಮೇಲೆ DM ಎಲ್ಲ ನಾವೆಲ್ಲ ಫೋಟೋ ತಗೊಂಡು, ಸರಿ ಜನ ಜಾಸ್ತಿ ಇರಲ್ಲ, ಅವ್ರು ಹೊರಟ್ರು, ಬತ್ತಿ ಕಂಡ್ರಪ್ಪ ಅಂದ್ಬಿಟ್ಟು ಹೊರಟ್ರು. ಕನ್ನಡದಲ್ಲಿ ಚೆನ್ನಾಗಿ ಮಾತಾಡಿದ್ರು. ಏನ್ ಮಾತಾಡಿದ್ರಿ ಸರ್ ತಾವು ಇಲ್ಲಿ ಕೆಲಸ ಮಾಡ್ತಿದ್ರ ಬಗ್ಗೆ? ನಾವ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೋ ಒಂದ್ ಕಾಲದಲ್ಲಿ, ಅದೇ ತರಹದ ಡಿಪೋ ಅಂತೆಲ್ಲ ಮಾತಾಡ್ಕೊಂಡು ಕುಂತಿದ್ದು ಹೊರಟ್ರು ಕಾರೊಳಗೆ. ಅಷ್ಟೊಂದು ಇದ್ರ ಮನ್ಸ ಒಳ್ಳೆ ಆರ್ಡಿನರಿ ಸಿಂಪಲ್ ಕಾರೊಳಗೆ ಬಂದಿದ್ರಲ್ಲ ಕಾಕೊಳ್ಳಿ. ಖುಷಿ ಆಯ್ತು. ನಾವು ಜೀವನದಲ್ಲಿ ಅವ್ರನ್ನ ನೋಡ್ತೀವಿ ಅನ್ನೋದು ನಾವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅವ್ರ ನಾವು ಕನ್ಸಲ್ಲೂ ನಾವು ರಜನಿಕಾಂತ್ ಸರ್ ನಾವು ನೋಡ್ತೀವಿ ಒಂದ್ಸಲ ನಾವು ಅಂತ ನಾವು ಜೊತೆ ಸೆಲ್ಫಿ ಹೊಡ್ಕೊಳ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಇವತ್ತು ನಾವು ಜೊತೆ ಸೆಲ್ಫಿ ಹೊಡ್ಕೊಂಡಿದೀವಿ ಅಂದ್ರೆ ನೀವೇ ಕೇಳಿದ್ದ ಅಥವಾ ಹೇಗೆ? ಅವರೇ ಬಂದು ನೋಡಿ, ಅವರೇ ಬಂದಾಗ ಎಲ್ಲಾ ಜೊತೆ ನಿಂತ್ಕೊಂಡೆಲ್ಲ ಫೋಟೋ ಹೊಡ್ಕೊಂಡು ನಾವೆಲ್ಲ ಜೊತೆ ನಿಂತ್ಕೊಂಡು ಇವತ್ತು ತುಂಬಾ ಖುಷಿ ಆಯ್ತು. ನಾವು ಜೀವಮಾನದಲ್ಲಿ ಅವ್ರನ್ನ ನೋಡ್ತೀವಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನಮ್ ಡಿಪೋಗೆ ಬರ್ತಾರೆ, ನಾವು ಜೊತೆ ಸೆಲ್ಫಿ ಹೊಡ್ಕೊಳ್ತೀವಿ, ಅವ್ರು ನಮ್ಮನ್ನ ನೋಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ನಾವು ಇದಕ್ಕೂ ಕನ್ಸು ನಿಜಕ್ಕೂ ಆಶ್ಚರ್ಯ ಬಂದವರಿಂದ ತುಂಬಾ ಆಶ್ಚರ್ಯ ಪಟ್ಟವು. ನಾವು ನೇರವಾಗಿ ನೋಡಿದ್ರಲ್ಲ, ಈ ಬಹಳ ಜನ ಹೇಳ್ತಾ ಇದ್ರು, ಟಿವಿಯಲ್ಲಿ ಎಲ್ಲ ಬರ್ತಾ ಇತ್ತು, ತುಂಬಾ ಸರಳ ಸಿಂಪಲ್ ವ್ಯಕ್ತಿ ಅಂತ ಹೇಳಿ. ಅದ್ ನಿಜ ಅನ್ಸುತ್ತಾ? ಹೌದು ಸರ್. ಯಾಕೆಂದ್ರೆ ಒಬ್ಬರು ಎಲ್ಲ ಸುಮಾರಿನವರು ಇವತ್ತು ಒಂದು 10 ಜನ ಸುತ್ತ ಬರ್ತಾರೆ. ನಮ್ಗೆ ಇವತ್ತು ಅವ್ರ ಜೊತೆ ತಪ್ಕೊಂಡು ಮುದ್ದಾಗ ಎಲ್ಲ ಸುತ್ತ ಕೈ ಹಿಡ್ಕೊಂಡು ಸೆಲ್ಫಿ ಹೊಡ್ಕೊಂಡು ಅಂದ್ರೆ ಒಬ್ಬ ಒಂದು ಇಡೀ ಇಂಡಿಯಾದಲ್ಲೇ ಅವ್ರಂತ ಆಕ್ಟರ್ ಇಲ್ಲ. ಅಂತ ಆಕ್ಟರ್ ಜೊತೆ ನಾವು ಇವತ್ತು ನಿಂತ್ಕೊಂಡು ಹೊಡ್ಸ್ಕೊಂಡಿದೀವಿ. ತುಂಬಾ ಖುಷಿ ಆಯ್ತು ಇವತ್ತು ನಮ್ಗೆ. ಅವ್ರ ಜೊತೆ ನಾವು ನಿಂತ್ಕೊಂಡು ಹೊಡ್ಸ್ಕೊಂಡು ಅನ್ನೋದೇ ತುಂಬಾ ಖುಷಿ. ಇಲ್ಲೊಬ್ಬ BMTC ಮೆಕ್ಯಾನಿಕ್ ಇದಾರೆ, ಸೊ ಅವ್ರ ಜೊತೆಗೂ ಕೂಡ ಸೆಲ್ಫಿ ತೆಗೆಸ್ಕೊಂಡಿರೋದನ್ನ ತುಂಬಾ ಹೆಮ್ಮೆಯಿಂದ ತೋರಿಸ್ಕೊಳ್ತಾ ಇದಾರೆ. ಅವ್ರನ್ನು ಕೂಡ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತ ಹೇಳಿ. ಸೊ ಇದೇ ರೀತಿ ಎಲ್ಲರೂ ಕೂಡ ಸೆಲ್ಫಿಗಳನ್ನು ತೆಗೆಸ್ಕೊಂಡಿರೋದು. ಹೇಳಿ ಸರ್. ರಜನಿಕಾಂತ್ ಸರ್ ಜೊತೆ ಸೆಲ್ಫಿ ತಗೊಂಡಿದ್ದು ತುಂಬಾ ಖುಷಿ ಆಗ್ತಿದೆ. ಅಂತ ಸೂಪರ್ ಸ್ಟಾರ್ ನಮ್ ಡಿಪೋದಲ್ಲಿ ಕೆಲಸ ಮಾಡಿದಾರೆ ಅನ್ನೋದೇ ನಮ್ಗೆ ಹೆಮ್ಮೆ. ತುಂಬಾ ಖುಷಿ ಆಗ್ತಾ ಇದೆ. ತಾವು ಇದ್ದಿದ್ದಿಲ್ವಾ ಮೊದಲ ಆ ಸಂದರ್ಭದಲ್ಲಿ? ನಾವೇ ಬಂದಿದ್ದು, ಎಂಟ್ರಿ ಆಗ್ತಾ ಇದ್ದಂಗೆ ನಾವೇ ನೋಡಿದ್ದು. ಬಂದ್ರು, ಅವ್ರ ಜೊತೆ ಸೆಲ್ಫಿ ತಗೊಂಡ್ವಿ. ಅಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಲಿಲ್ಲ ಇವರೇನಾ ರಜನಿಕಾಂತ್ ಸಿನಿಮಾದಲ್ಲಿ ಒಂದ್ ರೀತಿ? ನಾವು ನೋಡ್ವಿ, ನಮ್ಗೆ ಕನ್ಫರ್ಮ್ ಆಯ್ತು ಇವರೇ ಅಂತ ಹೇಳಿ. ತುಂಬಾ ಖುಷಿ ಆಯ್ತು ನಮ್ಗೆ. ಒಂಥರ ಏನೋ ಸಿಕ್ಕದಂಗ. ಮಾತಾಡಿದ್ರಿ ಹೇಳ್ರಿ, ಏನ್ ಮಾತಾಡಿದ್ರು? ನೀವೇನ್ ಇಲ್ಲಿ ಬಂದಾಗ ಇವರು ಸ್ಟಾರ್ಟಿಂಗ್ ನಲ್ಲೇ ಬಂದಾಗ ಇವರು ನಾವು ಈ ಡಿಪೋದಲ್ಲಿ ಕೆಲಸ ಮಾಡಿದ್ವಿ, ಮೊದ್ಲು ಹೆಂಗಿತ್ತು ಡಿಪೋ ಹಂಗೆ ಇದೆ ಅಂತ ಅಂದ್ರು. ನಾವು ಅದನ್ನ ಕೇಳಿ ನಮ್ಗೆ ತುಂಬಾ ಸಂತೋಷ ಆಯ್ತು. ಅವ್ರು ಮಾಡಿರೋ ಘಟಕದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಲ್ಲ ಅನ್ನೋದು ನಮ್ಗೆ ಇನ್ನೂ ಒಂದು ಖುಷಿ ಆಗ್ತಾ ಇದೆ. ತುಂಬಾ ಒಂದು ಹೆಮ್ಮೆ ಪಡುವಂತ ವಿಷಯ ಇದೆ. ಎಲ್ಲರೂ ದುಂಬಾಲ್ ಬಿದ್ರಲ್ಲ, ಅಂದ್ರೆ ಫೋಟೋ ತಗೋಬೇಕು ಅಂತ. ಸೊ ಸಮಾಧಾನವಾಗಿ ಎಲ್ರಿಗೂ ಫೋಟೋ ಎಲ್ಲಾರ್ಗು ಬಂದು ಕುತ್ಕೊಂಡು ಸುತ್ತ ಕೂರಿಸ್ಕೊಂಡು ಎಲ್ಲಾರನ್ನು ಖುಷಿಯಾಗಿ ಕರ್ಕೊಂಡು ಮುಂದೆ ಅವರೇ ಚೇರ್ ಹಾಕೊಂಡು ಕುತ್ಕೊಂಡು ನಮ್ಮ ಡಿಪೋ ಮ್ಯಾನೇಜರ್, ಘಟಕ ವ್ಯವಸ್ಥಾಪಕರು ಎಲ್ಲಾರು ಸೇರಿ ಮುಂದ್ಗಡೆ ಕೂರಿಸ್ಕೊಂಡು ನಮ್ಗೆ ಎಲ್ಲಾ ಫೋಟೋ ತೆಗೆಸ್ಕೊಂಡ್ರು. ಒಳ್ಳೆ ಒಂದು ಸಾಮಾನ್ಯ ವ್ಯಕ್ತಿ ತರ ಬಂದು ನಮ್ಗೆ ಇದ್ ಮಾಡಿದ್ರು. ತುಂಬಾ ಖುಷಿ ಆಗ್ತಾ ಇದೆ. ಈ ರೀತಿ ಆಗಿದ್ರೆ ಕೆಲವರು ನಾವ್ ಯಾಕೆ ಮಿಸ್ ಆದ್ವಿ ಅಂತ ಹೇಳಿ ಬಹಳ ಬೇಜಾರಾಗದವ್ರು ಇದಾರೆ. ಮದ್ದೂರ್ಗ್ ಬಂದಾಗ ನಾನ್ ಸ್ಟಾಪ್ ಗಾಡಿ ಸಿಕ್ತು, ಅದನ್ನ ಹತ್ಕೊಂಡ್ ಬಂದ್ಬಿಟ್ಟಿದ್ರೆ ನನ್ಗೆ ಸಿಕ್ಕೋಗೋರು. ಅದು ಮಿಸ್ ಆಗೋಯ್ತು, ಸೀಟ್ ಇರಲ್ಲ, ಕೆಂಗೇರಿ ಅವ್ರು ನಿಂತ್ಕೊ ಬರ್ಬೇಕಲ್ಲ ಅನ್ಬಿಟ್ಟು ಇದಾಯ್ತು. ಅಲ್ಲಿ ನಿಮ್ಗೆ ಗೊತ್ತಾಯ್ತಾ ಇಲ್ಲಿ ಬಂದಿದ್ದಾರೆ? ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಆಮೇಲೆ ಗ್ರೂಪ್ ಅಲ್ಲಿ ಹಾಕಿದ್ರು, ಆಮೇಲೆ ನೋಡಿ ಗೊತ್ತಾಯ್ತು. ಅವ್ರು ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು, ಮಿಸ್ ಆಯ್ತು ಸರ್. ತಮಿಳ್ನಾಡಲ್ಲೂ 2 ವರ್ಷ ಇದೆ ಸರ್. ನಾನು ತಮಿಳ್ನಾಡಲ್ಲಿ 2 ವರ್ಷ ಕೆಲಸ ಮಾಡಿದ್ದೀನಿ ನಾನು. ಅಲ್ಲಿ ಸಾಲಿಗ್ರಾಮ. ರಜನಿ ಅವರ ಅಭಿಮಾನಿ? ರಜನಿ ಅವರ ಅಭಿಮಾನಿ ಸರ್, ಅವ್ರ ಅಭಿಮಾನಿ. ಅವ್ರ ಫಿಲಂ 1982 ಇಂದ ನೋಡಿದೀನಿ ಸರ್ ಫಿಲಂ ಎಲ್ಲ. ಸರ್ ನಾನು ಬಂದೆ, ಇವಾಗ ಎಲ್ಲ ಬಂದು ಹೇಳಿದ್ರು, ಬೇಜಾರಾಯ್ತು. ನಮ್ ಡಿಪೋಗ್ ಬಂದ್ರು ಅಂತ ಹೆಮ್ಮೆ ವಿಚಾರ. ನನಗ್ ಸಿಕ್ಕಿಲ್ಲ ಅಂದ್ರು ನಮ್ಮ ಕೊಲೀಗ್ಸ್ ಎಲ್ಲ ನೋಡಿದ್ದಾರೆ, ಖುಷಿ ಆಯ್ತು. ನಮ್ಮ ಅಣ್ಣ ಬಂದಿದ್ದಾರೆ, ಇವರು ಮೆಕ್ಯಾನಿಕ್. ನಮ್ಮ ಅಣ್ಣ ನೋಡಿದ್ರು. ತಾವು ಭೇಟಿಯಾಗಿದ್ರ? ಹಾ ಸರ್, ಭೇಟಿಯಾಗಿದೆ. ಏನ್ ಮಾತಾಡ್ತಾರೆ? ಏನಿಲ್ಲ, ಸಿಂಪಲ್ ಆಗಿ ಮಾತಾಡಿದ್ರು. ಕೈ ಗಲೀಜಿದೆ ಸರ್, ಪರವಾಗಿಲ್ಲ ಕೊಡಪ್ಪ, ಪರವಾಗಿಲ್ಲ ಅಂತ ಸಿಂಪಲ್ ಆಗಿ ಶೇಕ್ ಹ್ಯಾಂಡ್ ಮಾಡಿದೆ. ಇದೇ ಕೈ ಸರ್, ಇದೇ ಕೈ ತೋರಿಸ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡ್ಬಿಟ್ಟು ಫೋಟೋಸ್ ತಗೊಂಡು ಸೆಲ್ಫಿ ತಗೊಂಡು. ಗಲೀಜಿದೆ ಅಂತಂದ್ರೆ ನೀವು? ಸರ್ ಕೈ ಗಲೀಜಿದೆ ಅಂತದೆ. ಇರ್ಲಿ ಪರವಾಗಿಲ್ಲ ಬರಪ್ಪ, ಬಟ್ಟೆನೂ ಗಲೀಜೆ, ವೈಟ್ ಅಂಡ್ ವೈಟ್ ಅಲ್ಲಿ ಇದ್ರಲ್ವಾ, ಕೈ ಗಲೀಜಿದೆ ಅಂದಿದ್ದಕ್ಕೆ ಇರ್ಲಿ ಪರವಾಗಿಲ್ಲ ಪಾಪ ಅಂತ ಕರ್ಕೊಂಡು ಸೆಲ್ಫಿ ತಗೊಂಡು ಫೋಟೋಸ್. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಸೆಲ್ಫಿ ತಗೋತಾ ಇದ್ರು. ಫಸ್ಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ ಎಂಟ್ರೆನ್ಸ್ ಅಲ್ಲಿ ಸೆಲ್ಫಿ ತಗೊಳ್ತಾ ಇದ್ರು. ಯಾರೋ ಇರ್ಬೇಕಂತ ನೋಡಿದ್ಮೇಲೆ ಆಮೇಲೆ ಡೌಟ್ ಬಂತು. ಆಮೇಲೆ ಕಾರ್ ಒಳಗಡೆ ಬಂತ, ಆಮೇಲೆ ಒಳಗಡೆ ಬಂದ ತಕ್ಷಣ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ತುಂಬಾ ಕೂಲ್ ಆಗಿ, ತುಂಬಾ ಸೆಲ್ಫಿ ತೋರಿಸಿ ಸರ್, ನಿಮ್ ಸೆಲ್ಫಿ ತೋರಿಸಿ ಅಷ್ಟೊಳಗೆ ಮಾತಾಡ್ತಿರ್ತೀನಿ. ಇಲ್ಲಿ ನೋಡಿ, ಇದೇ ಸೆಲ್ಫಿ. ಸೊ ಇವ್ರ ಜೊತೆ ತೆಗೆಸ್ಕೊಂಡಿರೋ ಫೋಟೋಸ್ ಗಳೆಲ್ಲವೂ ಕೂಡ ಬಹಳ ಜನ ಇದೆ. ತಾವೇನ್ ಹೇಳ್ತೀರಾ ಸರ್? ಸರ್ ನಾನು ಬಂದ ತಕ್ಷಣ ಗೇಟ್ ಅಲ್ಲಿ ನಿಂತಿದ್ದೆ. ನಾನ್ ಕಾರ್ ಇಳಿದ್ ಬಂದ ತಕ್ಷಣ ರಜನಿಕಾಂತ್ ಸರ್ ಅಂತ ಓಡೋಗ್ಬಿಟ್ಟು, ಸರ್ ಜೈಲರ್ ನೋಡ್ದೇನೋ ಅಂದ್ರು. ಹ್ಞೂ ಸರ್ ನೋಡ್ದೆ ಅಂದೆ. ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್ ಅಂತ ತಪ್ಕೊಂಡು ಶೇಕ್ ಹ್ಯಾಂಡ್ ಮಾಡಿ ಸೆಲ್ಫಿ ತೆಗೆಸ್ಕೊಂಡು ಹೋಗಿದ್ದಾರೆ ಅಷ್ಟೇ, ಬೇರೆ ಏನು ಮಾತಾಡಲಿಲ್ಲ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋದ್ರು. ಸರ್ ತಾವು ಇಲ್ಲಿ ಕೆಲಸ ಮಾಡ್ತಾ ಇದ್ರಿ,
ನಿಮ್ಮ ಸಂಸ್ಥೆಯಲ್ಲಿ ಇದೇ ಡಿಪೋದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ರೀಕಾಲ್ ಮಾಡಿದ್ರ ಅವರು ಇಲ್ಲಿ ಕೆಲಸ ಮಾಡಿಲ್ಲ, ಏನು ಮಾತಾಡ್ಲಿಲ್ಲ, ಬಂದ್ಬಿಟ್ಟು ಹಿಂಗೆ ಸುಮ್ನೆ ವಿಸಿಟ್ ಕೊಟ್ಕೊಂಡು ಹೋದ್ರು. ತಮಗೂ ಹಂಗೆ ಅಂದ್ರ ಎಲ್ಲ ನಮ್ ಕೈ ಚೆನ್ನಾಗಿತ್ತು, ತಪ್ಕೊಂಡ್ರು ಮಾತ್ರ. ಬಂದ ತಕ್ಷಣ ತಪ್ಕೊಂಡ್ಬಿಟ್ರು. ಜೈಲರ್ ಚೆನ್ನಾಗಿದೆ ಆದ್ರು, ಸರ್ ಸೂಪರ್ ಆಗಿದೆ ಸರ್ ಅಂದೆ. ಹಂಗಂದ ತಕ್ಷಣ ತಪ್ಕೊಂಡು ಶೇಕ್ ಹ್ಯಾಂಡ್ ಮಾಡಿ ಹೋದ್ರು. ಸರ್ ಮತ್ತೆ ನಿಮಗೆ ರಜನಿ ಯಾವ ಕಾರಣಕ್ಕಾಗಿ ತುಂಬಾ ಇಷ್ಟ ಆಗ್ತಾರೆ ಸರ್? ನಾವು ಚಿಕ್ಕ ವಯಸ್ಸಿಂದಾನು ದೊಡ್ಡ ಫ್ಯಾನ್ ಸರ್ ರಜನಿಕಾಂತ್ ಅವ್ರದ್ದು. ಚಿಕ್ಕ ವಯಸ್ಸಿಂದಾನು ಅವ್ರದ್ದೇ ಫ್ಯಾನ್ ನಾನು. ಅದರಿಂದಾನೇ ಇಷ್ಟ ಕಷ್ಟ ಅನ್ನೋದಕ್ಕಿಂತ ಸಿಂಪ್ಲಿಸಿಟಿ, ಸೂಪರ್ ಸ್ಟಾರ್ ಅಷ್ಟೇ. ಸರ್ ತಾವೇನ್ ಹೇಳ್ತೀರಿ ಸರ್? ತಾವು ಮಿಸ್ ಆದ್ರ? ಖುಷಿ ಆಯ್ತು. ಫೋಟೋನು ತಕ್ಕೊಂದಿವಿ, ಅವ್ರ ಜೊತೆ ಫೋಟೋನು ಇದೆ ಇಲ್ಲಿ. ನಿಮ್ಮ ಡಿಪೋದಲ್ಲೇ ಕೆಲಸ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೆಮ್ಮೆ ಇದೆಯಾ? ಒಬ್ಬ ಸೂಪರ್ ಸ್ಟಾರ್ ಅಂತ ಹೇಳಿ ಅವ್ರ ಜೊತೆ ಮಾತಾಡಿದ್ವಿ, ಆಮೇಲೆ ಥ್ಯಾಂಕ್ಸ್ ಕೊಟ್ವಿ. ಭಾರಿ ಖುಷಿ ಅನಿಸ್ತು. ಅವಾಗ ಬರ್ತಿರ್ತಾರೆ ಅಂತವ್ರು ಬಂದು ಹೋಗೋದು ಭಾರಿ ಒಳ್ಳೇದು, ಒಂಥರ ದೇವ್ರು ಬಂದಂಗ ಆಯ್ತು. ರಾಜ್ ಬಹದ್ದೂರ್ ಅವ್ರ ಜೊತೆಗೆ ಬಂದಿದ್ದು, ಸೊ ಅವರು ಡ್ರೈವರ್ ಆಗಿದ್ರು, BMTC ಡ್ರೈವರ್. ಅವ್ರವ್ರು ಏನಾದ್ರು ಮಾತಾಡೋದು ಏನಾದ್ರು ನೀವು ಕೇಳಿಸ್ಕೊಂಡ್ರ? ಮಾತಾಡೋದೇನು ಕೇಳಿಸಿಲ್ಲ ಸರ್, ನಮ್ ಜೊತೆನೆ ಮಾತಾಡಿದ್ರು. ನಾನು ಅದೇ ಡ್ಯೂಟಿ ಮುಗಿಸ್ಕೊಂಡು ಕ್ಯಾಶ್ ಕಟ್ಟಕ್ ಹೊಂಟಿದ್ದೆ. ಸರ್ ಬಂದದ್ ನೋಡಿ ಓಡಿ ಬಂದೆ. ಡ್ಯೂಟಿ ಮುಗಿತಾ ಹಿಂಗೆಲ್ಲ ಮಾತಾಡ್ತಾ ಇದ್ರು. ನಾವು ಮಾತಾಡ್ಸಿವಿ, ಅವ್ರ ಜೊತೆ ಮಾತಾಡ್ಲಿಲ್ಲ, ಬಟ್ ಅವ್ರಿಗೆ ಥ್ಯಾಂಕ್ಸ್ ಕೊಟ್ವಿ. ಬಂದು ನೋಡೇ ಒಂಥರ ಖುಷಿ ಆಗ್ಬಿಟ್ಟಿತ್ತು. ಇನ್ನೆಲ್ಲಿ ಮಾತು ಬರುತ್ತೆ, ಏನೋ ಒಂದು ಫೋಟೋ ತಕ್ಕೊಂದ್ವಿ ಅಷ್ಟೇ. ಖುಷಿ ಆಯ್ತು ಸರ್. ಸರ್ ತಾವೇನ್ ಹೇಳ್ತೀರಾ ಸರ್? ಅಲ್ಲಿ ಡಿಪೋ ಮ್ಯಾನೇಜರು ಅಲ್ಲಿ ಸ್ಟಾಫ್ ರೂಮ್ ಆಗಿದ್ರು. ಅವ್ರು ಫೋನ್ ಮಾಡೋದಕ್ಕೆ ಬೇಗ ಅವ್ರು ಏನೋ ಆಯ್ತು ಅಂತ ದಡ ಬಂದ್ಬಿಟ್ರು. ನಾವು ಅವರಿಂದ ಬಂದು ಅವ್ರು ನೋಡಿದ್ರೆ ರಜನಿಕಾಂತ್ ಬಂದಿದ್ರು ಅಂತ ಗೊತ್ತಾಯ್ತು. ನಾವು ಇದ್ರ ಆ ಸಂದರ್ಭ ಇದ್ದು ಸರ್, ನಾವು ಇದ್ದು ಎಲ್ಲ ಸೆಲ್ಫಿ ಎಲ್ಲ ತಕೊಂಡಿದ್ವಿ, ಫೋಟೋ ಎಲ್ಲ ಇದೆ. ಹೌದು ಸರ್. ಫಸ್ಟ್ ಬೇರೆ ಏನ್ ಮಾತಾಡಿದ್ರಿ ಸರ್? ಸರ್ ಏನು ಮಾತಾಡಲಿಲ್ಲ. ಹೌದು, ನಮ್ ಸಿಬ್ಬಂದಿ ಎಲ್ಲ ಫೋಟೋ ತಕ್ಷಣ ಜಾಸ್ತಿ ಬಿದ್ರ ಅವ್ರು ಅಲ್ಲಿ ಒಂದ್ ಸ್ವಲ್ಪ ಕುಕೊಂಡ್ಬಿಟ್ಟು ಆಮೇಲೆ ಕಾರ್ ಹತ್ಕೊಂಡು ಹೊರಟೋದ್ರು. ಹಾ ಸರ್ ಹೇಳಿ. ಬನಶಂಕರಿ ರಿಲೀವ್ ಇರೋದು ನಮ್ ಡಿಪೋ ಮ್ಯಾನೇಜರ್ ಜೊತೆ ರಜನಿಕಾಂತ್ ಇದ್ರಲ್ಲ, ಇಲ್ಲಿ ಇದಾರೆ ಅಂತ ನೋಡ್ಬೇಕು ಅಂತ ಬಂದ್ಬಿಟ್ಟೆ. ಇಲ್ಲಿ ನಮ್ದು ಡಿಪೋ ಇದೇನೆ, ನಮ್ದು ರಿಲೀವ್ ಇರೋದು ಬನಶಂಕರಿ. ನಮ್ ಡಿಪೋ ಮ್ಯಾನೇಜರ್ ಜೊತೆ ಇದಾರಲ್ಲ, ಇಲ್ಲಿ ಇರ್ಬೋದು ಅಂತ ಬಂದ್ರೆ ಮಿಸ್ ಆಗಿದವ್ರ. ಈಗ ಇಲ್ಲೊಬ್ರು ಇದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್ ತಮ್ ಜೊತೆಗೂ ಫೋಟೋ ತಾವು ತೆಗೆಸ್ಕೊಂಡು ಕಾರ್ ಹತ್ಕೊಂಡು ಕೈ ಮುಗಿದು ಎಲ್ಲರಿಗೂ ಬಾಯ್ ಮಾಡಿ ಹೊರಟೋದ್ರು ಸರ್. ನೋಡಿ ಸರ್, ಇಲ್ಲೇ ಎಸ್ ಸರ್. ಯಾವತ್ತು ದೇವ್ರನ್ನ ನೋಡೋಕೆ ಭಕ್ತರು ಹೋಗ್ತಾರೆ, ಆದ್ರೆ ಭಕ್ತರ ದೇವ್ರು ಹುಡ್ಕೊಂಡ್ ಬಂದಿರೋದಂದ್ರೆ ಇದೇ ಫಸ್ಟ್. ಆ ಲೆಕ್ಕದಲ್ಲಿ ಇದೆ ಸರ್, ಬೇರೆ ಏನು ಇಲ್ಲ. ಇದು ಎಲ್ಲಾನು ದೇವ್ರ ನೋಡಕ್ಕೆ ಭಕ್ತರು ದೇವಸ್ಥಾನಕ್ಕೆ ಹೋಗ್ತಾರಲ್ವಾ, ಇಲ್ಲಿ ಬಂದ್ಬಿಟ್ಟು ದೇವರೇ ನಮ್ಮನ್ನ ನೋಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಭಕ್ತರು ನೋಡೋದಕ್ಕೆ. ಅಷ್ಟೇ ಸರ್ ತೃಪ್ತಿ. ಈ ರೀತಿಯಾಗಿ ಎಲ್ಲರೂ ಕೂಡ ನಿಜವಾಗ್ಲೂ ಸಂಭ್ರಮದಲ್ಲಿದ್ದಾರೆ. ನಮ್ಮ ಘಟಕಕ್ಕೆ, ಅದು ನಾವು ಕೆಲಸ ಮಾಡ್ತಿರುವಂತ ಘಟಕ ಏನಿದೆ, ಡಿಪೋ 4 ಏನಿದೆ ಜಯನಗರದಲ್ಲಿರೋ BMTC ಡಿಪೋ 4ಗೆ ಬಂದು ಕ್ಷಣಕಾಲ, ಒಂದು 15 ನಿಮಿಷಗಳ ಕಾಲ ಸೂಪರ್ ಸ್ಟಾರ್, ಸಿಂಪಲ್ ಸ್ಟಾರ್ ಆಗಿ ಎಲ್ಲರ ಜೊತೆಗೆ ಕಾಲ ಕಳೆದ್ರು. ತಮ್ಮ ಹಳೆಯ ದಿನದ ನೆನಪುಗಳನ್ನ ತಮ್ಮ ಸ್ನೇಹಿತ ರಾಜ್ ಬಹದ್ದೂರ್ ಜೊತೆಗೆ ಮೆಲುಕು ಹಾಕಿದ್ರು. ಎಲ್ಲರೂ ಕೂಡ ಸೆಲ್ಫಿಗಳನ್ನ ತೆಗೆದುಕೊಂಡು ಫುಲ್ ಖುಷಿಯಾದ ಮೂಡಲಿದ್ದಾರೆ. ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಸೊ ಬಹಳ ಖುಷಿಯಲ್ಲಿದ್ದಾರೆ. ಸೊ ಸಿಂಪ್ಲಿಸಿಟಿಗೆ ಮತ್ತೊಂದು ಹೆಸರು ಅಂದ್ರೆ ಬಹುಶಃ ರಜನಿಕಾಂತ್ ಅಂತ ಅನ್ಸುತ್ತೆ. ಮತ್ತಷ್ಟು ಸುದ್ದಿಗಳ ಗಮನ ಹರಿಸ್ತಾ ಹೋಗೋಣ ಒಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ರಜನಿಕಾಂತ್ ಅವರು ಸಿಟಿ ರೌಂಡ್ಸ್ ನಡೆಸುತ್ತಿದ್ದಾರೆ. ಜಯನಗರದ ರಾಯರ ಮಠಕ್ಕೆ BMTC ಡಿಪೋಗೆ ಭೇಟಿ ಕೊಟ್ಟ ನಂತರ ಹೋಗಿ ಭೇಟಿ ಕೊಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್. ಒಂದು ಕಡೆಗೆ ಜಯನಗರದ ಡಿಪೋ 4ಕ್ಕೆ ಹೋಗಿ ಭೇಟಿ ಕೊಟ್ಟು ತಮ್ಮ ಹಳೆಯ ನೆನಪುಗಳನ್ನು ಮತ್ತೊಮ್ಮೆ ಮೆಲುಕು ಹಾಕೊಂಡು ಹೊರಟರು. ಅಲ್ಲಿದ್ದವರು ಎಲ್ಲರಿಗೂ ಕೂಡ ಸೆಲ್ಫಿಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಸಿಬ್ಬಂದಿಗಂತೂ ಇವತ್ತು ಹಬ್ಬದ ವಾತಾವರಣ, ಬಹಳ ಖುಷಿ ಪಡ್ತಿದ್ದಾರೆ ಎಲ್ಲರೂ ಕೂಡ. ಸೊ ರಜನಿಕಾಂತ್ ಅವರನ್ನ ದೇವರಿಗೆ ಹೋಲಿಸಿದ್ರು, ದೇವರೇ ಭಕ್ತರನ್ನ ಹುಡ್ಕೊಂಡು ಬಂದಂಗೆ ಆಯ್ತು ನಮಗೆ ಅಂತ ಹೇಳಿ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ರು. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ರಜನಿಕಾಂತ್ ಅವರು ರಾಘವೇಂದ್ರ ಸ್ವಾಮಿಯ ದೇಗುಲಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 8ನಲ್ಲಿ ರಾಘವೇಂದ್ರ ಸ್ವಾಮಿಗಳ ದೇಗುಲಕ್ಕೆ ಭೇಟಿ ಕೊಟ್ಟು ಅಲ್ಲಿಗೆ ರಾಯರ ಪಾದುಕೆಗಳನ್ನು ಕೂಡ ಅಲ್ಲಿನ ಅರ್ಚಕರು ರಜನಿಕಾಂತ್ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ರಜನಿಕಾಂತ್ ಅವರೇ ಸ್ವತಃ ಮಂಗಳಾರತಿಯನ್ನು ಮಾಡೋದ್ರ ಮುಖಾಂತರ ಪೂಜೆಯನ್ನು ಕೂಡ ನೆರವೇರಿಸಿಕೊಂಡಿದ್ದಾರೆ. ಅವರಿಗೆ ಹಾರವನ್ನು ಹಾಕೋದ್ರ ಮುಖಾಂತರ ಅಲ್ಲಿ ಅರ್ಚಕರು ಕೂಡ ದೇವರ ಅನುಗ್ರಹ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸಿದ್ದಾರೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅರ್ಚಕರ ಜೊತೆಯಲ್ಲೂ ಕೂಡ ಏನೋ ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಂದು ನಮಸ್ಕಾರ ಹಾಕೊಂಡು ಅವ್ರ ಪಾಡಿಗೆ ಯಾರಿಗೂ ಗೊತ್ತಾಗ್ತಿದೆ, ಪ್ರತಿಯೊಬ್ಬರ ಕಡೆಗೆ ಹೋಗ್ತಿದ್ರು. ನಮ್ಮ ನಟರಾಜ ರಾಯರು ಅವ್ರಿಗೆ ಅನುಗ್ರಹ ಮಾಡಿ ಅವ್ರನ್ನ ಬೇರೆ ತನಕ ಆ ತಗೊಂಡೋಗಿ ಅವ್ರನ್ನ ಇದು ಮಾಡಿದ್ರೆ ಅವರು ರಾಯರ ಅಂತರಂಗ ಬಂದು
ಯಾರು ನಮ್ಮ ಪಾಡಿಗೆ ತಗೊಂಡ್ಬರ್ತಾರೆ. ರಾಜ್ಕುಮಾರ್ ಹೆಂಗೋ ಇದೆ, ರಾಜ್ಕುಮಾರ್ ಅವರು ಅಷ್ಟೇ ಅವ್ರ ಪಾಡಿಗೆ ಅವ್ರಿಗೆ ಯಾರು ಇದಿರಲ್ಲ ಅಂತ ಬರ್ತಾರೆ. ರಾಜ್ಕುಮಾರ್ ಹಾಗೆ ಬರ್ತಾರೆ, ರಜನಿಕಾಂತ್ ಅವರು ನಮ್ಮ ಅಭಿಮಾನಿ. ತಮಿಳುನಾಡಲ್ಲಿ ಇದ್ರು ಕೂಡ ಅವ್ರ ಮನೆಯವರು ಅಲ್ಲಿ ಹೋಗ್ತಾರೆ. ಇವರು ಈ ಬೆಂಗಳೂರಿಗೆ ಬಂದರೆ ಈ ಬಂದು ರಾಯರ ದರ್ಶನ ಮಾಡಿ ಅವ್ರು ಹೋಗ್ತಾರೆ. ರಾಯರ ಹೋಗ್ತಾರೆ, ವಿಶೇಷ ಗಮನಿಸ್ತಾ ಇದ್ದೀರಿ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಬಂದು ಕೇವಲ ಒಂದು ಪ್ರದೇಶಗಳಿಗೆ ಅಷ್ಟೇ ಭೇಟಿ ಕೊಟ್ಟಿಲ್ಲ. ಸೊ ಅವರು ಕೆಲಸ ಮಾಡ್ತಾ ಇದ್ದಂತಹ ಡಿಪೋಗಾಗ್ಲಿ, ಮತ್ತೊಂದು ಕಡೆಗೆ ಅವರು ಬೆಂಗಳೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹೋಗ್ತಾ ಇದ್ದಂತಹ ರಾಘವೇಂದ್ರ ಸ್ವಾಮಿಗಳ ಮಠ ಆಗಲಿ, ಅದೆಲ್ಲದಕ್ಕೂ ಕೂಡ ಮತ್ತೊಮ್ಮೆ ಹೋಗಿ ಅಲ್ಲಿ ಎಲ್ಲರನ್ನೂ ಕೂಡ ಮಾತನಾಡಿಸ್ಕೊಂಡು ಬರುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಒಂದು ಕಡೆಗೆ ಜಯನಗರದಲ್ಲಿ ಡಿಪೋಗೆ ಭೇಟಿಯನ್ನ ಕೊಟ್ಟರು. ಇದೀಗ ಜಯನಗರದ ಡಿಪೋ ಮ್ಯಾನೇಜರ್ ಆಗಿರುವಂತಹ ರವೀಂದ್ರ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಸರ್ ಫುಲ್ ಖುಷಿ ಆಗ್ಬಿಟ್ಟಿದೀರಾ ಅಂತ ಅನ್ಸತ್ತೆ? ಹೌದು ಮೇಡಮ್, ಈಗ ಅಂತ ದೊಡ್ಡ ಸ್ಥಾನದಲ್ಲಿರೋರು ನಮ್ಗೆ ಬಂದು ವಿಸಿಟ್ ಕೊಟ್ಟಾಗ ನಮ್ ಎದುರು ನಿಂತಾಗ ಆಶ್ಚರ್ಯ ಆಗೋದು ದೇವರೇ ಬಂದಾಗಲ್ಲ ಮೇಡಮ್. ಅದು ಎಷ್ಟು ಖುಷಿ ಆಯ್ತು ಸರ್, ಯಾಕಂದ್ರೆ ನಿಮ್ಮ ಸಿಬ್ಬಂದಿ ಮಾತನಾಡ್ತಾ ಇರೋದನ್ನ ನೋಡಿದ್ವಿ ನಾವು ನಮ್ಮ ನ್ಯೂಸ್ 18 ಜೊತೆಗೆ. ಎಷ್ಟು ಖುಷಿ ಪಡ್ತಿದ್ದಾರೆ, ದೇವರ ರೀತಿ ಹೋಲಿಸ್ತಿದ್ದಾರೆ ರಜನಿಕಾಂತ್ ಅವ್ರನ್ನ. ಬಹಳ ಸಿಂಪ್ಲಿಸಿಟಿ ಅಂತ. ಎಲ್ಲರಿಗಿಂತ ಹೆಚ್ಚಾಗಿ ಅವರು ದೊಡ್ಡ ಸ್ಥಾನದಲ್ಲಿರೋರು ಸಾಮಾನ್ಯ ಸ್ಥಳಕ್ಕೆ ಬಂದಾಗ ಎಲ್ಲರಿಗೂ ಖುಷಿ ಆಗೋದು ಸಹಜ. ನಮ್ಮಂತೆ ಶ್ರೀ ಸಾಮಾನ್ಯವಾಗಿ ಬಂದಾಗತ್ತೋ ಅದು ಬಹಳ ಖುಷಿ ಅಲ್ಲ ಮೇಡಮ್, ಅದು ಇಂಪಾರ್ಟೆಂಟ್. ನಿಜ 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 ಸರ್, ಯಾಕಂದ್ರೆ ನಾವು ಸಾಮಾನ್ಯವಾಗಿ ವರ್ಕ್ ಪ್ಲೇಸ್ ಮರ್ತಿಲ್ಲ, ವರ್ಕ್ ಪ್ಲೇಸ್ ಮರ್ತಿಲ್ಲ, ಅದು ನಮ್ಗೆಲ್ಲರಿಗೂ ಖುಷಿ ತಂದದ್ದು. ಅವ್ರು ಆಸ್ ಎ ಕಂಡಕ್ಟರ್ ಆಗಿ ವರ್ಕ್ ಮಾಡಿದವರು ಆ ವರ್ಕ್ ಪ್ಲೇಸ್ ಮರ್ತಿಲ್ಲ ಅನ್ನೋದೊಂದೇ ದೊಡ್ಡ ಸಂತೋಷ. ನಿಜ ನಿಜ ಸರ್, ನಿಮ್ಗೆ ಗೊತ್ತಿರೋ ಹಂಗೆ ಸ್ವಲ್ಪ ಏನಾದ್ರೂ ಸಕ್ಸಸ್ ಸಿಕ್ತು ಅಂತ ಹೇಳಿದ್ರೆ ಬಂದಂತಹ ಹಾದಿನ ತಿರುಗೇ ನೋಡಲ್ಲ ಸಾಕಷ್ಟು ಜನ. ಬಟ್ ರಜನಿಕಾಂತ್ ಅವರು ತಾವೇ ಬಂದು ಯಾರಿಗೂ ಹೇಳ್ದೆ ಬಂದ ಆ ಡಿಪೋ ಹತ್ರ ಬಂದು ಸೆಲ್ಫಿ ತಗೊಳ್ತಿದ್ರು ಅಂದ್ರೆ ಎಷ್ಟು ಸಾಮಾನ್ಯ ಸರಳ ವ್ಯಕ್ತಿತ್ವ ಅನ್ಸತ್ತೆ ತಮ್ಗೆ. ಹೌದು ಮೇಡಮ್, ಹೌದು. ಏನ್ ಹೇಳ್ತೀರಿ ಸರ್? ಯಾಕಂದ್ರೆ ನಾವು ಸಾಮಾನ್ಯವಾಗಿ ಬಹಳ ಸರಳ, ಅದೇ ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ತನ್ನ ಹತ್ತು ಮೆಟ್ಲುಗಳು ಮರೀಲಿಲ್ಲ ಅಂದ್ರೆ ನೋಡಿ ಈ ರೀತಿ ಇನ್ಸಿಡೆಂಟ್ಗಳು, ಈ ರೀತಿ ಸನ್ನಿವೇಶಗಳು ಕ್ರಿಯೇಟ್ ಆಗ್ತವೆ. ಶ್ರೀ ಸಾಮಾನ್ಯನಂತೆ ಇರೋದೇ ದೊಡ್ಡ ವ್ಯಕ್ತಿತ್ವ. ಎಕ್ಸಾಕ್ಟ್ಲಿ ಸರ್. ಸೊ ತಾವು ನೋಡಿ ಬಂದ್ರ ಸರ್, ಒಳಗಡೆ ಎಲ್ಲ ಮಾತನಾಡಿದ್ರ, ಡಿಪೋ ಎಲ್ಲ ನೋಡಿದ್ರ ಬಂದು? ಹೌದು ಮೇಡಮ್, ಡಿಪೋ ಒಂದು ರೌಂಡ್ ಅದೇ ಸ್ವಲ್ಪ ಮುಂದ್ಗಡೆ ಮಾತ್ರ ನೋಡಿದ್ರು. ನಮ್ಮ ಮೆಕ್ಯಾನಿಕ್ಸ್, ನಮ್ಮ ಸ್ಟಾಫ್ಸ್ ಎಲ್ಲ ಬಂದಾಗ ಎಲ್ಲರಿಗೂ ಆಶ್ಚರ್ಯ, ನನ್ನ ಸೇರಿಸಿ ಆಶ್ಚರ್ಯ. ಏನ್ ಮಾತನಾಡಿದ್ರು ಸರ್? ಏನ್ ಮಾತನಾಡಿದ್ರು? ಏನಿಲ್ಲ ಮೇಡಮ್, ನನ್ನ ವರ್ಕ್ ಪ್ಲೇಸ್, ನನ್ನ ಏನ್ ನಾನು ಡ್ಯೂಟಿ ಮಾಡಿದೀನಿ ಆ ವರ್ಕ್ ಪ್ಲೇಸ್ ನೋಡೋಣ ಅಂತ ಬಂದು ಇಷ್ಟೇ ಎರಡೇ ಮಾತು ಮೇಡಮ್. ನಿಮ್ಗೆಲ್ರಿಗೂ ಕೂಡ ಖುಷಿ ಆಯ್ತು ಅಂದ್ರೆ ಪ್ರತಿ ವರ್ಷ ಬರ್ತಾರಂತ? ಹೌದಾ ಸರ್ ಅಲ್ಲಿಗೆ? ಇಲ್ಲ ಮೇಡಮ್, ಇಲ್ಲ ಹಂಗೇನಿಲ್ಲ. ಗೊತ್ತಿದ್ದಾಗದೆ 10 years ಇಂದ ಯಾರು ಬಂದಿಲ್ಲ ಮೇಡಮ್. ಯಾರ ಜೊತೆ ಬಂದಿದೆ ಸರ್? ಅವ್ರ ಫ್ರೆಂಡ್ ರಾಜ್ ಬಹದ್ದೂರ್ ಅಂತಿದಾರಲ್ಲ, ಅವರ ಡ್ರೈವರ್ ಯಾರು ಬಹದ್ದೂರ್ ಅಂತ ಹೇಳಿ, ಇವರು ರಿಲೇಷನ್ ಯಾರೋ ಒಬ್ರು ಬಂದಿದ್ರು ಅಷ್ಟೇ, ಇನ್ಯಾರು ಬಂದಿಲ್ಲ. ಓಕೆ ಓಕೆ ಓಕೆ, ಅಂದ್ರೆ ಅಲ್ಲಿಗೆ ಹೋಗ್ತಿದ್ರು ಅಂದಿವೆ, ಬಟ್ ಅದ್ ನೆನಪಾಗಿ ವಾಪಸ್ ಅಲ್ಲಿ ಬಂದಿದ್ದಾರೆ ಅಷ್ಟೇ. ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮೇಡಮ್. ಆದ್ರೆ ಇದಕ್ಕೋಸ್ಕರನೇ ಬಂದ್ರ ಅಥವಾ ಹೋಗ್ತಿದ್ರ ಅನ್ನೋದು ಗೊತ್ತಿಲ್ಲ ಮೇಡಮ್. ಅಂದ್ರೆ ಸಡನ್ ಆಗಿ ಎಂಟ್ರಿ ಕೊಟ್ರು ಮಾಡಿದ್ರು. ಕೇಳಿದವ್ರಿಗೆಲ್ರಿಗೂ ಆರಾಮಾಗಿ ನೋ ಅಂತ ಹೇಳಿದ್ರೆ ಸೆಲ್ಫಿ ಕೊಟ್ಟಿದಾರಂತೆ, ಎಲ್ಲ ಖುಷಿ ಪಟ್ಟಿದ್ದಾರೆ ನಿಮ್ ಸಿಬ್ಬಂದಿ. ತಾವು ತೆಗೆಸ್ಕೊಂಡ್ರೆ ಸರ್ ಸೆಲ್ಫಿನ ರವೀಂದ್ರ ಸರ್? ಇದೆ ವಿಡಿಯೋಸ್ ನಿಮ್ಗೆ ಗೊತ್ತಿದೆ ಮೇಡಮ್, ಬಂದಿದೆ ಸರ್. ಒಟ್ನಲ್ಲಿ ಬಹಳ ಖುಷಿ ಆಗಿದೆ. ಅಂತಹ ಸೂಪರ್ ಸ್ಟಾರ್, ತಲೆವ ಅಂತ ಕರ್ಸ್ಕೊಳ್ಳೋರು, ಇಡೀ ಭಾರತಕ್ಕೆ ಪ್ರಸಿದ್ಧಿ ಪಡೆದುಕೊಂಡಿರೋರು. ಹೌದು ಮೇಡಮ್. ಸೊ ನಿಮ್ ಡಿಪೋದಲ್ಲಿ ಇರೋರ್ಗೆ ಎಲ್ರಿಗೂ ಕೂಡ ಇವತ್ತು ಒಂದ್ ರೀತಿ ಹಬ್ಬದ ವಾತಾವರಣ ಅನ್ಸತ್ತೆ. ಹೌದು ಮೇಡಮ್, ಹೌದು. ಓಕೆ, ಥ್ಯಾಂಕ್ ಯು ರವೀಂದ್ರ ಸರ್. ಇಷ್ಟೊತ್ತು ನ್ಯೂಸ್ 18 ಜೊತೆ ಮಾತನಾಡಿದ್ದೆ. ಅವರು ಹೇಳೋ ಪ್ರಕಾರ ಡಿಪೋ ಮ್ಯಾನೇಜರ್, ನಮ್ಗೆ ನಂಬಲಿಕ್ಕೆ ಆಗ್ಲಿಲ್ಲ ಅವ್ರು ಬಂದಂತಹ ಸಂದರ್ಭದಲ್ಲಿ. ಬಹಳ ಸರಳ ವ್ಯಕ್ತಿ, ಬಂದ್ರು, ನಮ್ಮ ಜೊತೆ ಮಾತನಾಡಿದ್ರು, ಸ್ವಲ್ಪ ಹೊತ್ತಿಲ್ಲಿ ನೋಡಿದ್ರು, ಡಿಪೋ ಮುಂಭಾಗದಲ್ಲೆಲ್ಲ ಓಡಾಡಿದ್ರು, ನಾನು ವರ್ಕ್ ಮಾಡ್ತಾ ಇದ್ದಂತಹ ಪ್ಲೇಸ್ ಅಂತ ನೆನಪಿಸ್ಕೊಂಡ್ರು, ಎಲ್ಲರ ಜೊತೆಗೂ ಕೂಡ ಸೆಲ್ಫಿ ತಗೊಂಡ್ರು ಅಂತ ಹೇಳಿ ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ ಅನ್ನೋದಕ್ಕೆ ರಜನಿಕಾಂತ್ ಅವರು ಒಂದು ಎಕ್ಸಾಂಪಲ್ ಆಗಿ ನಿಲ್ತಾರೆ. ವೆಲ್ಕಮ್ ಬ್ಯಾಕ್. ಸೂಪರ್ ಸ್ಟಾರ್ ಅಂತ ಕರೆಸಿಕೊಳ್ಳುವಂತಹ ತಲೈವ ರಜನಿಕಾಂತ್ ಅವರು ಬೆಂಗಳೂರಿಗೆ ಸೈಲೆಂಟ್ ಆಗಿ ಬಂದಿದ್ದಾರೆ. ಸೊ ಯಾರಿಗೂ ಕೂಡ ಗೊತ್ತಿಲ್ಲ. ಹೋಗ್ತಾ ಅಂದಿವೆ ಜಯನಗರದ ಡಿಪೋ 4ರಲ್ಲಿ ಹೋಗಿ ಅವರೇ ಸ್ವತಃ ಕಾರ್ನಿಂದ ಇಳಿದು ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಳ್ತಿದ್ದಂತೆ. ಸೊ ಯಾರು ಈ ರೀತಿ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ತಿದ್ದಾರಲ್ಲ ಅಂತ ಹೇಳಿ ಅಲ್ಲಿ ಡಿಪೋದವರು, ಅಲ್ಲಿದ್ದಂತಹ ಸಿಬ್ಬಂದಿ ಎಲ್ಲರೂ ಬಂದಿದ್ದಾರೆ. ರಜನಿಕಾಂತ್ ಅಂತ ನೋಡಿ ಶಾಕ್ ಆಗಿದ್ದಾರೆ. ಆಮೇಲೆ ಒಳಗಡೆ ಬನ್ನಿ ಸರ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿರುವಂತಹ ಸಿಬ್ಬಂದಿ ಜೊತೆ ಮಾತನಾಡ್ತಾ ಇರುವಂತಹ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ಅದನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಅಷ್ಟು ಮಾತ್ರ ಅಲ್ಲ, ಆ ಮಧ್ಯಭಾಗದ ಫೋಟೋ ಇದೆಯಲ್ಲ, ಕಂಡಕ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ರಜನಿಕಾಂತ್ ಅವರು ಆ ಒಂದು ಬ್ಲಾಕ್ ಮಾರ್ಕ್ ಮಾಡಿ ತೋರಿಸ್ತಿದ್ದೀವಲ್ಲ ನೋಡಿ, ಒಳ್ಳೆ ಹಳೆ ಕಾಲದ ಪಿಕ್ಚರ್ ಹೆಂಗಿದೆ ಅಂದ್ರೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ಪೊಲೀಸ್ ಏನೋ ಅಂತ ಅನ್ಬೇಕು, ಆ ರೀತಿಯಾದಂತಹ ಪಿಕ್ಚರ್, ಆಗಿನ ಕಾಲದಲ್ಲಿ ತಗೊಂಡಂತಹ ಪಿಕ್ಚರ್.
ಅವರು ಸ್ವಲ್ಪ ದಿನಗಳ ಕಾಲ ಕಂಡಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಆ ಸಂದರ್ಭದ ಫೋಟೋವನ್ನು ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆಗೆ ಅಷ್ಟು ಮಾತ್ರ ಅಲ್ಲ, ವಾಪಸ್ ಅಲ್ಲಿಂದ ಒಂದು 10-15 ನಿಮಿಷಗಳ ಕಾಲ ಇದ್ದು ಅಲ್ಲೆಲ್ಲರನ್ನ ಮಾತನಾಡಿಸಿ ಅವರೆಲ್ಲರ ಸೆಲ್ಫಿಗೂ ಕೂಡ ಪೋಸ್ ಕೊಟ್ಟಂತಹ ರಜನಿಕಾಂತ್ ಅವರು ಸರಳ ವ್ಯಕ್ತಿಯಂತೆ ಆರಾಮಾಗಿ ವಾಪಸ್ ಕಾರ್ನಲ್ಲಿ ಹೋಗ್ತಾರೆ. ಸೀದಾ ಬೆಂಗಳೂರಿನ ಜಯನಗರದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ತಾರೆ. ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ಮಾಡಿ ದರ್ಶನವನ್ನ ಮಾಡಿ ರಾಯರ ದರ್ಶನವನ್ನ ಪಡೆದುಕೊಂಡು ಅಲ್ಲಿಂದ ಸೀದಾ ಬೇರೆ ಕಡೆಗೂ ಕೂಡ ಅವರು ಹೊರಟಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ, ಅವರೇ ಮಂಗಳಾರತಿಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ನಮ್ಮ ಅದೃಷ್ಟ ಒಂದು ಮಾಜಿ ಕಾರ್ಮಿಕರಾಗಿರ್ಬೋದು, ಆಗಿರ್ಬೋದು, ನಮಗೆ ನೋಡಬೇಕು ಅಂತ ಸಡನ್ ಆಗಿ ಬಂದಿದ್ದು ನೋಡಿ, ಸೆಕ್ಯೂರಿಟಿಗಳು ಎಲ್ಲ ಬಂದು ತಕ್ಷಣ ಒಳಗಡೆ ಬಂದ್ರು. ಒಳಗಡೆ ಬಂದಗಳಿಗೆ ಎಲ್ಲ ಕೂಡಿ ಬಿಟ್ಟರುಗಳಿಗೆ ಎಲ್ಲರಿಗೂ ಸೆಲ್ಫಿ ಕೊಟ್ಟರು, ಚೆನ್ನಾಗಿ ಮಾತಾಡಿದ್ರು. ಇಲ್ಲಪ್ಪ ನಾನು ಇಲ್ಲೇ ಇದೇ ಡಿಪೋದಲ್ಲೇ ಕೆಲಸ ಮಾಡಿದ್ರು, ನಾನು ನಿಮ್ಮ ಲೆವೆಲ್ನಾಗ ಇದ್ದಾವ, ಏನೋ ಅದೃಷ್ಟ ಚೆನ್ನಾಗಿತ್ತು. ಇದೇ ಡಿಪೋದಲ್ಲಿ ಕೆಲಸ ಮಾಡಿ ಇಲ್ಲಿಗೆ ಬಂದು ನಮ್ಮನ್ನ ಒಂದ್ಸಲಿ ನೋಡ್ಬೇಕು ಅಂತ ಬಂದಿದ್ರಲ್ಲ, ನಮ್ಗೆ ತುಂಬಾ ಖುಷಿ ಆಯ್ತು. ಬಟ್ ನಮ್ಗೆ ನೋಡ್ಬೇಕು ಅನ್ನೋ ಆಸೆ ಇತ್ತು, ಸ್ವಲ್ಪ ಲೇಟ್ ಆಗಿ ಬಂದ್ವಿ. ನೋಡಿ, ಅಭಿಮಾನಿಗಳ ಮಾತು ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ತಾವು ನಡೆದು ಬಂದಂತಹ ಹಾದಿಯನ್ನ ವಾಪಸ್ ಮರ್ತಿಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಸೂಪರ್ ಸ್ಟಾರ್ ರಜನಿಕಾಂತ್ ಆದರೂ ಕೂಡ ಇಷ್ಟೆಲ್ಲ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿ ಸಾಮಾನ್ಯ ಜನರಂತೆ, ಸಾಮಾನ್ಯ ವ್ಯಕ್ತಿಯಂತೆ ಬಹಳ ಸರಳವಾಗಿ ಅವರು ಜನಗಳ ಮಧ್ಯೆ ಓಡಾಡ್ತಾರೆ ಅಂದಾಗ ನಿಜಕ್ಕೂ ಬಹಳ ಖುಷಿ ಅಂತ ಅನ್ಸುತ್ತೆ. ಬಹಳ ವಿಭಿನ್ನ ವ್ಯಕ್ತಿತ್ವ ರಜನಿಕಾಂತ್ ಅವ್ರದ್ದು ಅನ್ನೋದು ಗೊತ್ತಾಗುತ್ತೆ. ಸೊ ಅವರೆಲ್ಲೋದ್ರೂ ಕೂಡ ತಾವು ಗಮನಿಸಿರೋ ಹಾಗೆ ಬೇರೆ ಬೇರೆ ನಟರುಗಳಿಗೆ ಗನ್ಮ್ಯಾನ್ಗಳು ಅವರು ಎಲ್ಲರೂ ಕೂಡ ಇರ್ತಾರೆ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಜನರ ಜೊತೆಯಲ್ಲಿ ತಾನೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಮಿಂಗಲ್ ಆಗೋದು ಅದೊಂದು ರೀತಿ ಸ್ಪೆಷಾಲಿಟಿ, ಎಲ್ರಿಗೂ ಕೂಡ ಬರೋದಿಲ್ಲ ಆ ಒಂದು ಗುಣ. ಆದರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಆ ಗುಣ ಇದೆ. ನೋಡಿ, ಗೊತ್ತೇ ಆಗ್ತಾ ಇಲ್ಲ ಒಬ್ಬ ಸೂಪರ್ ಸ್ಟಾರ ಇವರು ಇಷ್ಟೊಂದು ಸರಳವಾಗಿ ಮಾತನಾಡ್ತಾ ಇದ್ದಾರಲ್ಲ ಜನಸಾಮಾನ್ಯರ ಮಧ್ಯೆ ನಿಂತ್ಕೊಂಡು ಅನ್ನೋ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಮೂಡುತ್ತೆ. ಆ ಮಟ್ಟಿಗಿನ ಸರಳ ವ್ಯಕ್ತಿತ್ವ. ಅಲ್ಲಿಂದ ಅಷ್ಟು ಮಾತ್ರ ಅಲ್ಲ, ವಿದ್ಯಾರ್ಥಿ ಭವನಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ರಜನಿಕಾಂತ್ ಅವರು. ಮತ್ತೊಂದು ಕಡೆಗೆ ಗವಿಪುರದಲ್ಲಿ ಅವರು ಓದಿದ್ದಂತಹ ಶಾಲೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ರಜನಿಕಾಂತ್ ಅವರು ಇವತ್ತು ಒಟ್ಟಾರೆ ಸಿಟಿ ರೌಂಡ್ಸ್ ಅನ್ನ ನಡೆಸಿದ್ದಾರೆ. ನೋಡಿ, ಒಂದು ಕಡೆಗೆ ತಾವು ಕೆಲಸ ಮಾಡ್ತಾ ಇದ್ದಂತಹ ಜಾಗ, ಮತ್ತೊಂದು ಕಡೆಗೆ ತಾವು ಇಲ್ಲಿದ್ದಂತಹ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಏನ್ ಪಡೆದುಕೊಳ್ತಾ ಇದ್ರು, ಮತ್ತೊಮ್ಮೆ ರಾಘವೇಂದ್ರ ಟೆಂಪಲ್ಗೆ ಭೇಟಿ ಕೊಟ್ಟಂತಹ ಆ ಒಂದು ಕ್ಷಣ, ಮತ್ತೊಂದು ಕಡೆಗೆ ಗವಿಪುರದಲ್ಲಿ ತಾವು ಓದಿದ್ದಂತಹ ಆ ಶಾಲೆಗೂ ಕೂಡ ಮತ್ತೊಮ್ಮೆ ಭೇಟಿಯನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಭವನಕ್ಕೂ ಕೂಡ ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಪ್ರತಿನಿಧಿ ಆಗಿರುವಂತಹ ಗೀತಾ ನ್ಯೂಸ್ ಡೆಸ್ಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ನಿಜಕ್ಕೂ ಬಹಳ ಖುಷಿ ಅಂತ ಅನ್ಸುತ್ತೆ ಒಬ್ಬ ಸೂಪರ್ ಸ್ಟಾರ್ ಹೇಳ್ಕೊಳ್ಳಿಕ್ಕೆ. ತಲೈವ ರಜನಿಕಾಂತ್ ಅಂತ ಹೇಳಿದ್ರೆ ಇಡೀ ದೇಶದ ಜನ ಅಟ್ಲೀಸ್ಟ್ ಒಮ್ಮೆ ಆದ್ರೂ ಅವ್ರ ಜೊತೆಗೆ ಒಂದು ಸೆಲ್ಫಿ ಆದ್ರೂ ತೆಗೆಸ್ಕೊಂಡ್ರೆ ಸಾಕು ಅಂತ ಹೇಳಿ ಕಾಯ್ತಿರ್ತಾರೆ. ಅಂತದ್ರಲ್ಲಿ ಸೂಪರ್ ಸ್ಟಾರ್ ಅವರೇ ಖುದ್ದು ತಾವು ಹಿಂದೆ ಕೆಲಸ ಮಾಡ್ತಾ ಇದ್ದಂತಹ ಜಾಗ, ಜೊತೆಗೆ ತಾವು ಓದಿದಂತಹ ಸ್ಕೂಲ್ಗಳು, ತಾವು ಹೋಗ್ತಾ ಇದ್ದಂತಹ ಪ್ಲೇಸ್ಗಳಿಗೆ ಭೇಟಿ ಕೊಡ್ತಾರೆ ಅಂದ್ರೆ ಎಂತಹ ಸರಳ ವ್ಯಕ್ತಿತ್ವ ರಜನಿಕಾಂತ್ ಅವ್ರದ್ದು ಅಂತ. ಶ್ರುತಿ, ಇಡೀ ಜನಗಳು ಅಂದ್ರೆ ಏನು ಅಭಿಮಾನಿಗಳು ಅವ್ರ ಜೊತೆ ಒಂದು ಸೆಲ್ಫಿಯನ್ನ ತೆಗೆಸ್ಕೊಳ್ಳೋದಕ್ಕೆ ಅಂತ ಕಾದು ಕುಳಿತಿರ್ತಾರೆ. ಆದ್ರೆ ರಜನಿಕಾಂತ್ ರವರು ಹಾಗಲ್ಲ, ಜನಗಳ ಜೊತೆಗೆ ಹೋಗಿ, ಅಭಿಮಾನಿಗಳ ಜೊತೆಗೆ ಹೋಗಿ ನಾನು ಕೂಡ ಅವರಲ್ಲಿ ಬೆರೆಯಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಉಳ್ಳುವಂತಹ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತಾನೆ ಹೇಳ್ಬೋದು. ರಜನಿಕಾಂತ್ ರವರು ಬೆಂಗಳೂರಿಗೆ ಬರುವಂತದ್ದು ಮಾಮೂಲಿ. ಯಾಕಂತ ಹೇಳಿದ್ರೆ ಅವರಿಗೆ ಯಾವಾಗ ಶೂಟಿಂಗ್ ಇಂದ ಒಂದು ಬ್ರೇಕ್ ಅಂತ ತಗೊಳ್ತಾರೆ ಅಥವಾ ಅವರ ಬಿಡುವಿನ ಸಮಯದಲ್ಲಿ ಆಗಾಗ ಬೆಂಗಳೂರಿಗೆ ಬರ್ತಾನೆ ಇರ್ತಾರೆ. ಆದ್ರೆ ಬರ್ತಾ ಇದ್ದಿದ್ದು ಮಾರುವೇಷದಲ್ಲಿ. ಕಳೆದ 2 ತಿಂಗಳ ಹಿಂದೆನೂ ಕೂಡ ಅವರು ಬೆಂಗಳೂರಿಗೆ ಬಂದಿದ್ರು. ಆದರೆ ಅವರು ಬಂದದ್ದು ಮಾತ್ರ ಯಾರಿಗೂ ಕೂಡ ಗೊತ್ತಾಗಿರ್ಲಿಲ್ಲ. ಈಗ ಮತ್ತೊಮ್ಮೆ ಬೆಂಗಳೂರಿಗೆ ಬಂದಿರುವಂತದ್ದು ಅದು ಅವರ ದೋಸ್ತ್ ಅಂದ್ರೆ ಆಪ್ತ ಮಿತ್ರ ಅವರ ಜೊತೆಗೆ, ಗೆಳೆಯನ ಜೊತೆಗೆ ಸೇರಿ ಬೆಂಗಳೂರಿನ ರೌಂಡ್ಸ್ ಹೊಡಿತಾ ಇದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಅವರು ಬಂದಿರೋದು ಬೆಂಗಳೂರಿಗೆ ನೆನ್ನೆನೆ ಬಂದಿದ್ದಾರೆ. ನೆನ್ನೆ ಬಂದು ನಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ರಜನಿಕಾಂತ್ ರವರು ಅಂತ ಹೇಳಿದ್ರೆ ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಹೆಚ್ಚಾಗಿ ಒಲವನ್ನ ಇಟ್ಕೊಂಡಿದ್ದಾರೆ. ರೀಸೆಂಟ್ ಆಗಿ ಹಿಮಾಲಯಕ್ಕೂ ಕೂಡ ಹೋಗಿ ಬಂದಿದ್ರು. ಅಲ್ಲೂ ಕೂಡ ನಾವೊಂದಷ್ಟು ವಿಜುವಲ್ಸ್ ಅನ್ನ ಕೂಡ ನೋಡಿದ್ವು. ಹಿಮಾಲಯದಿಂದ ಅವರು ಟ್ರಕ್ಕಿಂಗ್ ಅಲ್ಲಿ ಬರ್ತಿರುವಂತಹ ಸಮಯದಲ್ಲಿ ಅಲ್ಲಿ ಸಿಕ್ಕಂತಹ ಜನಗಳ ಜೊತೆಗೆ ಬೆರೆತು ಅವರು ಕೂಡ ಕೇಳಿದಾಗ ಸೆಲ್ಫಿಯನ್ನ ಕೂಡ ಕೊಟ್ಟು ಅವ್ರ ಜೊತೆಗೆ ತಾವು ಕೂಡ ಒಬ್ಬರಾಗಿದ್ರು. ಅಲ್ಲಿನ ಒಂದಷ್ಟು ದೇವಾಲಯಗಳಿಗೂ ಕೂಡ ಭೇಟಿ ನೀಡಿದ್ರು. ಒಂದ್ ರೀತಿ ಆಧ್ಯಾತ್ಮದ ಕಡೆಗೆ ಮತ್ತಷ್ಟು ಹೆಚ್ಚಾಗಿ ವಾಳ್ತಿದ್ದಾರೆ ಅಂತ ಅನ್ಸುತ್ತೆ. ಇವತ್ತು ಕೂಡ ನಾವು ಗಮನಿಸಬಹುದು, ಅವರು ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿನ ಒಂದು ರಾಘವೇಂದ್ರ ಸ್ವಾಮಿ
ಸ್ವಾಮಿ ಮಠಕ್ಕೂ ಕೂಡ ಭೇಟಿ ಕೊಟ್ಟಿದ್ರು. ಇದಲ್ಲದೆ ಅದಕ್ಕಿಂತ ಮುಂಚೆ ರಾಮಕೃಷ್ಣ ಆಶ್ರಮಕ್ಕೂ ಕೂಡ ಅವರು ಭೇಟಿ ನೀಡಿದ್ರು. ಅದಲ್ಲದೆ ಗವಿಪುರದಲ್ಲಿರುವಂತಹ ಅವರು ಓದಿದಂತಹ ಶಾಲೆ ಇತ್ತೀಚೆಗೆ ಅಂದ್ರೆ ಕಳೆದ ಕೆಲವು ವರ್ಷಗಳ ಹಿಂದೆ ಅವರು ತಮ್ಮ ಕೈಯಾರ ಸಹಾಯ ಮಾಡಿ ಆ ಒಂದು ಸ್ಕೂಲ್ನ ಜೀರ್ಣೋದ್ಧಾರ ಕೂಡ ಸಹಾಯ ಮಾಡಿದ್ರು. ಸೊ ಈ ಒಂದು ರೀತಿಯಲ್ಲೂ ಕೂಡ ಅವರು ಸಹಾಯವನ್ನ ಮಾಡಿದ್ರು. ಈಗ ಬೆಂಗಳೂರಿನಲ್ಲಿ ಒಂದಷ್ಟು ಅವರ ಹಳೆಯ ನೆನಪುಗಳನ್ನ ಅವರು ಮೆಲುಕು ಹಾಕ್ತಿರುವಂತದ್ದು. ಬೆಂಗಳೂರಿನಲ್ಲಿ ಅವರ ಒಂದು ಕೆಲಸವನ್ನ ಅವರು ಆರಂಭಿಸಿದ್ದು ಕಂಡಕ್ಟರ್ ಆಗಿ. ಅದು ಜಯನಗರದ ಡಿಪೋಗೂ ಕೂಡ ಅವರು ಭೇಟಿ ನೀಡಿದ್ದಾರೆ. ಅಲ್ಲಿನವರ ಜೊತೆಗೂ ಕೂಡ ಸೇರಿ ಒಂದಷ್ಟು ಫೋಟೋಸ್ಗಳನ್ನ ತೆಗೆಸ್ಕೊಂಡಿದ್ದಾರೆ. ಅಂಡ್ ಎಷ್ಟೋ ಮಂದಿ ರಜನಿ ಅವರನ್ನ ನೋಡಿದಂತಹ ಖುಷಿಯಲ್ಲಿ ತುಂಬಾ ಭಾವುಕರಾದದ್ದು ಕೂಡ ಉಂಟು. ಇನ್ನು ವಿದ್ಯಾರ್ಥಿ ಭವನಕ್ಕೆ ತೆರಳಿದ್ದಾರೆ. ಜೊತೆಗೆ ಅಲ್ಲೇ ಸುತ್ತಮುತ್ತ ಇರುವಂತಹ ತಮ್ಮ ಫೇವ್ರೆಟ್ ಜಾಗಗಳು ಏನಿದೆ ಅದಕ್ಕೆ ಹೋಗಿ ಎಲ್ಲರ ಜೊತೆಗೂ ತಾವು ಕೂಡ ಒಬ್ಬರಾಗಿ ಬೆರೆತಿರುವಂತದ್ದು ಶ್ರುತಿ. ಇದಾದ ನಂತರ ಅವರು ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿ ಅವರ ಆಶ್ರಮ ಏನಿದೆ ಅಲ್ಲಿ ಅವರು ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ನೋಡ್ಬೇಕು ಶ್ರುತಿ. ಗೀತಾ, ಮತ್ತೊಂದ್ ಕಡೆಗೆ ಹೆಂಗೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸೂಪರ್ ಸ್ಟಾರ್ಗಳಾಗ್ಲಿ ಅಥವಾ ಇರುತ್ತಾಗಿ ಫಿಲ್ಮ್ಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಕ್ರೇಜ್ ಅಥವಾ ಅಭಿಮಾನ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ಸಿಗೋದು ಈ ರೀತಿಯಾಗಿ ಸರಳತೆಯನ್ನ ಮೆರೆದಂತಹ ಸಂದರ್ಭದಲ್ಲಿ ಮಾತ್ರ ಅಂತ ಅನ್ಸುತ್ತೆ. ಹಾಗಾಗಿ ಅವರ ತೂಕ ವ್ಯಕ್ತಿತ್ವ ಮತ್ತಷ್ಟು ಜಾಸ್ತಿ ಆಗತ್ತೆ ಅನ್ಸುತ್ತೆ ಈ ರೀತಿಯಾಗಿ ಆ ವ್ಯಕ್ತಿತ್ವವನ್ನ ಪ್ರದರ್ಶಿಸೋದರ ಜೊತೆಗೆ. ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ರಜನಿಕಾಂತ್ ರವರನ್ನ ನಾವು ನೋಡಿದಾಗ ಯಾವತ್ತೂ ಕೂಡ ಅವರು ಸೂಪರ್ ಸ್ಟಾರ್ ಅನ್ನುವಂತಹ ಒಂದು ಗತ್ತು ಅವರಲ್ಲಿ ಇಲ್ಲ. ಅವರು ಬೆಂಗಳೂರಿಗೆ ಬಂದಾಗ ಮಾರುವೇಷದಲ್ಲಿ ಅಣ್ಣಾವರ ಮನೆಗೂ ಕೂಡ ಹೋಗ್ತಿದ್ರು. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಮೈಸೂರು ರಸ್ತೆಯಲ್ಲಿರುವಂತಹ ಒಂದು ಥಿಯೇಟರ್ನಲ್ಲಿ ಅಪ್ಪುರವರ ಸಿನಿಮಾವನ್ನ ಕೂಡ ಅವರು ನೋಡಿದ್ರು. ಎಲ್ಲರ ಜೊತೆಗೆ ಹೋಗಿ ಅಪ್ಪು ಅವರು ಅಲ್ಲಿ ತೆರೆ ಮೇಲೆ ಡೈಲಾಗ್ ಅನ್ನ ಹೇಳ್ತಾ ಇದ್ರೆ ಇವರು ಒಬ್ಬ ಪ್ರೇಕ್ಷಕನಾಗಿ ಶಿಳ್ಳೆ ಮತ್ತೆ ಚಪ್ಪಾಳೆಯನ್ನ ಹೊಡಿತಾ ಇದ್ರು. ಅಂತಹ ಒಂದು ಸರಳ ಸಜ್ಜನಿಕೆಯ ಸೂಪರ್ ಸ್ಟಾರ್ ಇವರು ಅಂತಾನೆ ಹೇಳ್ಬೋದಾಗಿದೆ. ಸಾಮಾನ್ಯವಾಗಿ ಒಂದು ಯಾವ್ದಾದ್ರು ಮೂವಿ ರಿಲೀಸ್ ಆಗುವಂತಹ ಸಮಯದಲ್ಲೋ ಅಥವಾ ಒಂದು ಚಿತ್ರ ರಿಲೀಸ್ ಆದಾಗ್ಲೋ ಆ ಒಂದು ಸಂದರ್ಭದಲ್ಲಿ ಬರುವಂತಹ ವ್ಯಕ್ತಿತ್ವ ರಜನಿಕಾಂತ್ ರವರದ್ದಲ್ಲ. ಯಾಕಂತ ಹೇಳಿದ್ರೆ ಇವರ ಇತ್ತೀಚಿನ ಚಿತ್ರ ಅಂತ ಹೇಳಿದ್ರೆ ಜೈಲರ್ ರಿಲೀಸ್ ಆಗಿ ಆಲ್ಮೋಸ್ಟ್ ಈಗ ಹತ್ತತ್ರ 50 ದಿನವನ್ನ ಕಂಪ್ಲೀಟ್ ಮಾಡುವಂತದ್ದು ಬಂದಿದೆ. ಆದ್ರೂ ಕೂಡ ಅವರು ಸಿನಿಮಾ ರಿಲೀಸ್ ಆಗೋದಕ್ಕೆ 10 ದಿನ ಮುಂಚೆನೆ ಹಿಮಾಲಯಕ್ಕೂ ಕೂಡ ಹೋಗಿದ್ರು. ಅಂದ್ರೆ ಯಾವುದೇ ಒಂದು ಪ್ರಮೋಷನ್ ಕೂಡ ಬೇಡ, ನಾನು ಮಾಮೂಲಿಯಾಗಿ ಪ್ರೇಕ್ಷಕರ ಜೊತೆಗೆ ಅಭಿಮಾನಿಗಳ ಜೊತೆಗೆ ನಾನಾಗೇ ಇರ್ತೀನಿ ಅನ್ನುವಂತಹ ಒಂದು ವ್ಯಕ್ತಿತ್ವ, ಒಂದ್ ರೀತಿ ವಿಭಿನ್ನವಾದ ವ್ಯಕ್ತಿತ್ವ ರಜನಿಕಾಂತ್ ರವರದ್ದು ಅನ್ನೋದನ್ನ ಖಂಡಿತವಾಗ್ಲೂ ನೆನಪು ಮಾಡ್ಕೊಳ್ಬಹುದು ಶ್ರುತಿ. ಎಕ್ಸಾಕ್ಟ್ಲಿ ಗೀತಾ, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಸೊ ಬಹಳ ಸರಳ ವ್ಯಕ್ತಿತ್ವ, ಸಜ್ಜನಿಕೆಯ ವ್ಯಕ್ತಿ. ನೋಡಿ, ಅವರು ಮರೆತು ಬಂದಂತಹ ಹಾದಿಯನ್ನ, ಅವರು ನಡೆದು ಬಂದಂತಹ ಹಾದಿಯನ್ನು ಇದುವರೆಗೂ ಕೂಡ ಮರೆತಿಲ್ಲ. ಜೊತೆಗೆ ಮೂಲತಃ ಕರ್ನಾಟಕದವರಾಗಿರೋದ್ರಿಂದ ಕನ್ನಡದಲ್ಲಿ ಮಾತನಾಡಿದ್ದು ಅನ್ನೋದು ಇನ್ನೊಂದು ಹೆಮ್ಮೆಯ ವಿಚಾರ. ಅವರು ಸಾಕಷ್ಟು ಸಂದರ್ಭಗಳಲ್ಲೂ ಕೂಡ ಕನ್ನಡವನ್ನು ಎಲ್ಲೂ ಕೂಡ ಮರ್ತಿಲ್ಲ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಸಂದರ್ಭದಲ್ಲೂ ಕೂಡ ಬಹಳ ಭಾವುಕರಾಗಿ ಕನ್ನಡದಲ್ಲೇ ಅವರು ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದರು. ಮತ್ತೊಂದು ಕಡೆಗೆ ಸಾಕಷ್ಟು ಸಂದರ್ಭಗಳಲ್ಲಿ ತಾವು ಕೆಲಸ ಮಾಡ್ತಾ ಇದ್ದಂತಹ ದಿನಗಳನ್ನ ಕೂಡ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲೂ ಕೂಡ ರಾಜ್ ಬಹದ್ದೂರ್ ಅವರನ್ನ ನೆನೆಸ್ಕೊಳ್ತಾರೆ. ನನ್ನ ಗೆಳೆಯ ರಾಜ್ ಬಹದ್ದೂರ್ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅವಾರ್ಡ್ ಅವ್ರಿಗೂ ಕೂಡ ಸಲ್ಲಬೇಕು ಅಂತ ಹೇಳಿ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲೂ ಕೂಡ ಆ ಕ್ರೆಡಿಟ್ ಅನ್ನು ಅವ್ರಿಗೆ ಕೊಡ್ತಾರೆ. ಅಂದ್ರೆ ರಜನಿಕಾಂತ್ ಅವರು ಯಾವುದೇ ಆಸೆಗಳಿಗೆ ಅಥವಾ ಕ್ರೆಡಿಟ್ಗಳಿಗೆ ಅವರನ್ನ ಒಗ್ಗಿಸ್ಕೊಂಡಿಲ್ಲ. ಜನಸಾಮಾನ್ಯರಂತೆ, ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಅವರ ಬದುಕನ್ನ ಸಾಗಿಸ್ತಿದ್ದಾರೆ. ತೆರೆಯ ಮೇಲೆ ಸೂಪರ್ ಸ್ಟಾರ್ ಆದ್ರೂ ಕೂಡ ತೆರೆಯ ಹಿಂದೆ ಮಾತ್ರ ಬಹಳ ಸರಳ ಸ್ವಭಾವದ ವ್ಯಕ್ತಿತ್ವದ ರಜನಿಕಾಂತ್. ತುಂಬಾ ಖುಷಿ ಆಯ್ತು ಸರ್. ಆದ್ರೂ ನಾವು ಅಲ್ಲಿ ಕೆಲಸ ಮಾಡ್ತಾ ಇದ್ವಿ, ದೂರಿಂದ ನೋಡಿದ್ವಿ. ಅವರು ಸ್ವಲ್ಪ ಹೊತ್ತು ಅಷ್ಟೇ ನಿಲ್ಲಿದ್ದು, 10 ನಿಮಿಷ ಅಷ್ಟೇ ಸರ್. ಮೇಡಮ್, ತಾವು ಮೇಡಮ್ ಬಂದು ನೋಡಿದೆ, ನಾನು ಸೆಲ್ಫಿನೂ ತಕೊಂಡೆ ಅವ್ರ ಜೊತೆಗೆ. ಅವ್ರಿಗೆ ನೋಡಿ ಏನ್ ಮಾತಾಡ್ಬೇಕಂತ ಗೊತ್ತೂ ಆಗ್ಲಿಲ್ಲ ನನಗೆ. ಅವ್ರು ನೋಡಿ ಕ್ಷಣ ಡೌಟ್ ಆಗ್ಬಿಡ್ತಾ ಅವ್ರೇನೋ ಅನ್ನೋ ತರ ಆಗ್ಬಿಡ್ತು. ನನಗೆ ತುಂಬಾ ಖುಷಿ ಆಗೈತೆ ಅವ್ರು ನೋಡ್ಕಿಸಿದ್ರೆ. ಇನ್ನೂ ಮರೆಯಕ್ ಆಗ್ತಾ ಇಲ್ಲ ಕ್ಷಣಗಳು. ಮೇಡಮ್, ಅವರು ತಮ್ಮ ಡಿಪೋದಲ್ಲೇ ಕೆಲಸ ಮಾಡ್ತಾ ಇದ್ರು. ಡಿಪೋದಲ್ಲೇ ಕೆಲಸ ಮಾಡಿದ್ದವರು. ನಮ್ಗೆ ಸಿಕ್ಕರು ನಮ್ಮ ಅದೃಷ್ಟ. ಒಂದು ಇವ್ರು ನೋಡಿದ್ವಿ, ಮಾಜಿ ಕಾರ್ಮಿಕರಾಗಿರ್ಬೋದು, ಇವತ್ತು ಸ್ಟಾರ್ ಆಗಿರ್ಬೋದು. ನಮ್ಗೆ ಒಂದು ಅದೃಷ್ಟ, ಅದು ಭೇಟಿಯಾಗಿದ್ದೀವಿ. ಸರ್ ತುಂಬಾ ಒಳ್ಳೇದು. ಇದೇ ಡಿಪೋದಲ್ಲಿ ಕೆಲಸ ಮಾಡಿ ಇಲ್ಲಿಗೆ ಬಂದು ನಮ್ಮನ್ನ ಒಂದ್ಸಲಿ ನೋಡ್ಬೇಕು ಅಂತ ಬಂದಿದ್ರಲ್ಲ, ನಮ್ಗೆ ತುಂಬಾ ಖುಷಿ ಆಯ್ತು. ಬಟ್ ನಮ್ಗೆ ನೋಡ್ಬೇಕು ಅನ್ನೋ ಆಸೆ ಇತ್ತು, ಸ್ವಲ್ಪ ಲೇಟ್ ಆಗಿ ಬಂದ್ವಿ, ನಮಗ್ ಸಿಕ್ಕಿಲ್ಲ ಸರ್. ನೋಡಿದೆ, ತಮ್ಮ ಆದರ್ಶ ವ್ಯಕ್ತಿ ಸರ್ ಅವರು. ಯಾಕೆಂದ್ರೆ ಅವರು ತಮ್ಮ ಘಟಕದಲ್ಲಿ ಆ ಘಟಕನ ಮರಿದೇನೆ ಬಂದು ಬೇರೆಯವ್ರಿಗೆಲ್ಲ ಪ್ರೇರಣೆಯನ್ನು ಕೊಡ್ತಿದ್ದಾರೆ. ಒಂದು ಫಸ್ಟ್ ಕೆಲಸ ಮಾಡಿದಂತ ಡಿಪೋನ ಮರದಿಲ್ವಲ್ಲ, ಹಂಗಾಗಿ ಅವರು ಬಹಳ ಆದರ್ಶ ವ್ಯಕ್ತಿ ಆಗ್ತಾರೆ. ನಮ್ಮಂತ ಕಾರ್ಮಿಕರಿಗೆ ಬಹಳ ಡ್ಯೂಟಿ ಬಹಳ ಇಷ್ಟ ಆಯ್ತು. ಅವ್ರು ಬಂದು ನಡೀತೆ, ಅವ್ರನ್ನ ಬಹಳ ಇಷ್ಟ ಆಯ್ತು ನಮಗೆಲ್ಲ. ಅಷ್ಟು ಮಿಸ್ 10 ನಿಮಿಷ ಬಂದ್ವಿ, ಡ್ಯೂಟಿಯಲ್ಲಿ ಇದ್ವಿ. ಆದ್ರೆ ನಮಗೆ ಬಹಳ ಖುಷಿ ಆಯ್ತು ಸರ್, ರಜನಿಕಾಂತ್ ಸರ್ ಬಂದಿದ್ದು. ಬಟ್ ಇದೇ ಡಿಪೋದಲ್ಲಿ ಅವರು ಕಂಡಕ್ಟರ್ ಆಗಿದ್ರು. ಆಮೇಲೆ ಅವರು
ಯಾವಾಗಲೂ ಇಲ್ಲಿ ಬರ್ತಾರೆ, ಬಟ್ ಕೈ ಮುಗಿದು ಹೊರಡೆ ಹಂಗೆ ಹೋಗ್ತಿದ್ರು. ಇವತ್ತು ಹೊರಡೆ ಬಂದಿದ್ದಾರೆ, ನಮಗೆಲ್ಲ ಬಹಳ ಖುಷಿ ಆಗಿದೆ. ಅವ್ರು ಒಂದೇನಿಲ್ಲ ಅಂದ್ರೆ ಬಹಳ ಜನ ಸೇರ್ತಾರಂದು ಹೋಗ್ಬಿಟ್ಟಿದ್ದಾರೆ ಸರ್. ಆದ್ರೆ ನಮಗೆ ಮಿಸ್ ಆಯ್ತು. ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಬಂದ್ರೆ ನಮಗೆ ಅವ್ರು ನೋಡ್ಬೇಕಂತ ಬಹಳ ಖುಷಿ ಇತ್ತು, ಬಟ್ ಅದು ಸ್ವಲ್ಪ ಮಿಸ್ ಆಯ್ತು. ಹಿಂಗ್ ಬಂದ್ ಜಸ್ಟ್ ಹಿಂಗ್ ಪಾಸ್ ಆಗೋದ್ರು ಅಷ್ಟೇ ಸರ್. ಸಖತ್ ಖುಷಿ ಆಗ್ತಾ ಇದೆ ಸರ್, ಗೂಸ್ ಬಂಪ್ಸ್ ಬರ್ತಿದೆ, ಎಕ್ಸೈಟ್ ಆಗ್ತಾ ಇದೀವಿ ನಾವು. ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೇಕಾಗಿತ್ತು, ಬಟ್ ಅವ್ರ ಕ್ರೌಡ್ ಜಾಸ್ತಿ ಆಗೋಯ್ತಲ್ಲ, ಸೊ ಹೋಗ್ಬಿಟ್ರೆ ಸರ್. ಎಷ್ಟು ಗಂಟೆಗೆ ಬಂದ್ರು, ಹೇಗ್ ಗೊತ್ತಾಯ್ತು ನಿಮ್ಗೆ? ಸರ್ ನಾವು ಒಳಗಡೆ ಕೆಲಸ ಮಾಡ್ತಾ ಇದ್ವಿ. ಸೊ ಇಲ್ಲಿ ನಮ್ಮ ಸ್ಟಾಫ್ಗಳೆಲ್ಲ ಅವ್ರನ್ನ ನೋಡಿ ಒಳಗ್ ಕರ್ಕೊಂಡು ಮಾತಾಡ್ತಾ ಇದ್ರು. ಅಲ್ಲೆಲ್ಲ ಹೇಳ್ತೀವಿ ರಜನಿಕಾಂತ್ ಬಂದಿದ್ದಾರೆ ನಾವ್ ಏನೋ ಸುಮ್ನೆ ಹೇಳ್ತಿದ್ದಾರೆ ಅಂತ ಬಂದ್ ನೋಡ್ರೆ ಶಾಕ್ ಆಗೋಯ್ತು ಸರ್. ನಮ್ಗಂತೂ ನೋಡಿದ ತಕ್ಷಣ ಶಾಕ್ ಆಗೋಯ್ತು ಸರ್. ಸೆಲ್ಫಿ ಕೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಕೊಟ್ಟರು ಗೊತ್ತಾ ಸರ್. ಅವರು ನಿಮ್ಗೆ ಗೊತ್ತಾಗುತ್ತೆ ಅವರು ಕ್ಯಾಮ್ರಾನ ಎಷ್ಟು ಕ್ಲೀನ್ ಆಗಿ ನೋಡಿದ್ದಾರೆ ಅಂತ. ಎಷ್ಟು ಸರಳ ವ್ಯಕ್ತಿ, ಸೂಪರ್ ಸ್ಟಾರ್ ಸರ್, ವರ್ಲ್ಡ್ ವೈಡ್ ಸೂಪರ್ ಸ್ಟಾರ್ ಅವರು. ನಮ್ ಸೆಲ್ಫಿ ಕೇಳಿದ ತಕ್ಷಣ ನಮ್ ಕ್ಯಾಮ್ರಾನ ನೋಡಿ ಕೊಟ್ರು ಸರ್. ಅದೇ ಖುಷಿ ಆಯ್ತು. ಎಷ್ಟು ಸಿಂಪಲ್ ಆಗಿ ಪಂಚೆ ಮತ್ತೆ ಶರ್ಟ್ ಹಾಕೊಂಡ್ ಬಂದು ಎಲ್ಲಾರನ್ನು ಮಾತಾಡಿಸಿ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಖುಷಿ ಆಯ್ತು ಸರ್. ಏನ್ ಮಾತಾಡಿದ್ರು ಸರ್? ಅದೇ ಸರ್, ಇಲ್ಲಿ ನಾನು ವರ್ಕ್ ಮಾಡ್ತಿದ್ದೆ, ಅವ್ರ ಜೊತೆ ಬಹದ್ದೂರ್ ಜೊತೆ ಅವರು ಒಂದ್ ರೌಂಡ್ ಹಿಂಗ್ ಓಡಾಡಿದ್ರು. ಅದು ಕನ್ನಡದಲ್ಲಿ ಮಾತಾಡಿದ್ರು. ಕನ್ನಡದ ಅದು ಖುಷಿ ಆಯ್ತು. ಕನ್ನಡದಲ್ಲಿ ಮಾತಾಡಿದ್ರು. ಎಲ್ಲಾರ್ಗೂ ಸೆಲ್ಫಿ ಕೊಟ್ರು ಸರ್. ಅವರು ಎಲ್ಲಾರ್ಗೂ ಒಬ್ರಿಗೂ ಕೂಡ ಮಿಸ್ ಮಾಡಿಲ್ಲ ಸರ್. ಎಲ್ಲಾರ್ಗೂ ಸೆಲ್ಫಿ ಕೊಟ್ರು ಸರ್. ಪ್ರತಿಯೊಬ್ಬರಿಗೂ ಸೆಲ್ಫಿ ಕೊಟ್ರು. ಇಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೂ ಸೆಲ್ಫಿ ಕೊಟ್ರು ಸರ್. ಯಾಕೆ ಬಂದ್ರು ಅಂತ ಏನಾದ್ರು ಹೇಳಿದ್ರ? ಯಾವಾಗ್ಲೂ ಬರ್ತಾರಂತೆ ಇವ್ರು ಹೇಳ್ತಾರೆ ನೋಡಿ ಸರ್. ಸರ್ ಅವರು ಪ್ರತಿ ವರ್ಷ ಬರ್ತಾರಂತೆ. ಬೆಂಗಳೂರು ಬಂದು ಹಿಂಗೆ ಗೇಟಲ್ಲಿ ವಿಸಿಟ್ ಮಾಡ್ಕೊಂಡು ಹಂಗೆ ನೋಡ್ಕೊಂಡು ಹೋಗ್ತಿದ್ರಂತೆ. ಈ ಸತಿ ನಮಗೆ ನಮ್ಮ ಗೇಟಲ್ಲಿರೋ ಒಬ್ರು ಹೇಳಿದ್ರು ಸರ್ ಬನ್ನಿ ಅಂತೇಳಿ ಒಳಗಡೆ ಕರೆದ್ರಂತೆ. ಹಂಗೆ ಅವ್ರಿಗೆ ಯಾರಿಲ್ಲ, ಇಬ್ರು ಜೊತೆ ಒಳಗಡೆ ಬಂದ್ರು. ಆಮೇಲೆ ನಾವೆಲ್ಲ ಕರ್ಕೊಂಡ್ವಿ, ಸೆಲ್ಫಿ ತಗೊಂಡು ಮಾತಾಡ್ಸಿದ್ವಿ, ಎಲ್ಲ ಕೈಯೆಲ್ಲ ಮುಗಿದ್ವಿ. ಆಮೇಲೆ ನಮ್ಮೊಂದು ಎಲ್ಲಾ ಸ್ಟಾಫ್ ಒಂದು 200 ಜನ ಎಲ್ಲ ಸೇರಿದ ಮೇಲೆ ಬನ್ನಿ ಫೋಟೋ ತಗೊಳ್ಳೋಣ ಅಂತೇಳಿ ಅವರೇ ಇಂಡಿವಿಜುವಲ್ ಆಗಿ ಕರೆದ್ರು. ಅವ್ರಾಗೆ ಕರೆದ್ರು. ಎಸ್. ಆಮೇಲೆ ಚೇರ್ ಹಾಕಿ ನಮ್ಮ DM ಮತ್ತೆ ಅವ್ರಿಬ್ರಿಗೂ ಹಾಕಿ ಚೇರ್ ಹಾಕಿ ಕುಂದಿರ್ಸಿ ಫೋಟೋ ತಕೊಂಡ್ವಿ. ಆಮೇಲೆ ಬನ್ನಿ ಸರ್, ಇಲ್ಲ ನಾನು ಹೋಗ್ತೀನಿ ಅಂತೇಳಿ ತುಂಬಾ ಸ್ಮೂತ್ ಆಗಿ ಕಾಮನ್ ಪೀಪಲ್ ನಮ್ಗಿಂತ ಸರಳವಾಗಿ ಅವ್ರು ಮಾತಾಡ್ಕೊಂಡು ಕನ್ನಡದಲ್ಲೇ ಮಾತಾಡಿದ್ರು. ಆಮೇಲೆ ಅವ್ರ ಜೊತೆ ಟೆನ್ನಿ ಅಂತೇಳಿ ರೂಟ್ ನಂಬರ್ 10 ಅಂತೇಳಿ ಮಾತಾಡಿದಂತೆ. 10ನಲ್ಲಿ ರೂಟ್ ಮಾಡಿದವರು ಚಾಲಕರು ಬಹದ್ದೂರ್ ಅಂತೇಳಿ ಅವರು ನಮ್ಮ ಜೊತೆಗೆ ಬಂದು ನಮ್ಮ ಜೊತೆ ಮಾತಾಡ್ಕೊಂಡು ಆಮೇಲೆ ಹೋಗ್ತೀನಿ ಅಂತೇಳಿ. ಇನ್ನು ರಾಘವೇಂದ್ರ ಮಠದ ವೆಂಕಣ್ಣ ಆಚಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ವೆಂಕಣ್ಣ ಆಚಾರ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಕೇಳಿಸ್ತಾ ಇದೆ ಮೇಡಮ್. ಬಹಳ ಖುಷಿ ವಿಚಾರ ಸರ್, ಯಾಕಂದ್ರೆ ಅವರು ಹಿಂದೆ ಬರ್ತಾ ಇದ್ದಂತಹ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನ ಪಡೆದುಕೊಳ್ಳಿಕ್ಕೆ ಅಂತ ಹೇಳಿ ಇವತ್ತು ಬಂದಿದ್ದಾರೆ. ಸೊ ಎಷ್ಟೊತ್ತವರೆಗೂ ಇದ್ರು, ಯಾವ ರೀತಿಯಾಗಿ ಪೂಜೆ ಸಲ್ಲಿಸಿದ್ರು ಸರ್ ಅಲ್ಲಿ? ಅವರು ಇಲ್ಲಿ ಒಂದು 10 ನಿಮಿಷ ಇದ್ರು. ಇಲ್ಲಿ 10 ನಿಮಿಷ ಇದ್ದು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅವ್ರಿಗೇನು ಯಾವ ಕೆಲಸದ ಮೇಲೆ ಬಂದಿದ್ರು ಅದರ ನಿಮಿತ್ತವಾಗಿ ರಾಯರಲ್ಲಿ ಪ್ರಾರ್ಥನೆ ಮಾಡಿ ಅವರು ಅಷ್ಟೋತ್ರ ಮಾಡಿಸ್ಬಿಟ್ಟು ಅವರು ಪಾಡಿಗೆ ಒಂದು ಹೊರಟರು. ಅಂದ್ರೆ ಅವರು ಈ ಪ್ರತಿ ವರ್ಷ ಬರ್ತಾ ಇರ್ತಾರೆ ಸರ್? ಅವಾಗ ಬೆಂಗಳೂರಿಗೆ ಬಂದಾಗ್ಲೆಲ್ಲ ಅವಾಗ ಬರ್ತಿರ್ತಾರ ನಿಮ್ಮ ಟೆಂಪಲ್ಗೆ? ನಮ್ಮಲ್ಲಿ ಅವರು ಕಂಡಕ್ಟರ್ ಆಗೋಕಿನ ಮುಂಚೆ, ಆಮೇಲೆ ಸಿನಿಮಾ ಆಕ್ಟರ್ ಆಗೋಕಿನ ಮುಂಚೆ ಅಲ್ಲಿ ಆವಾಗಿಂದಾನು ಅವರು 40 ವರ್ಷದಿಂದ ಈ ಮಠಕ್ಕೆ ಅವರು ವಿಶೇಷ ರಾಯರ ಅನುಗ್ರಹ ಮಾಡಿದ್ದಾರೆ. ಅವರು ಇಷ್ಟು ದೊಡ್ಡ ಸ್ಟಾರ್ ಆಗ್ಲಿ ಕೂಡ ಅವರು ಈ ಸಿತಾಪ್ತೇಗ್ರ ರಾಯರ ಮಠ ಅವ್ರಿಗೆ ಇದು ಬಹಳ ಅಚ್ಚುಮೆಚ್ಚು ಅವ್ರಿಗೆ, ನಮ್ಮ ರಜನಿಕಾಂತ್ ಅವ್ರಿಗೆ. ಈ ಮಠ ಬೆಂಗಳೂರಲ್ಲಿ ಇಷ್ಟು ಮಠಗಳಿದೆ. ಅವಾಗ ಈಗ ಒಂದು 50 ವರ್ಷದ ಕೆಳಗೆ ಇಷ್ಟೊಂದು ಮಠಗಳು ಇದ್ದಿದ್ದಿಲ್ಲ ಎಲ್ಲೂ. ಅವ್ರಿಗೆ ಇಲ್ಲಿ ಮಂಡಿಪೇಟೆ, ನ್ಯೂ ತರಗಪೇಟೆ ಒಳಗೆ ಅವರು ಕೆಲಸ ಮಾಡ್ತಾ ಇದ್ದಾಗ ಅವ್ರಿಗೆ ಈ ಮಠ ಹತ್ರ ಅವ್ರಿಗೆ. ಇಲ್ಲಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರು. ಅವ್ರು ಏನ್ ಕೇಳ್ತಿದ್ರು ರಾಯರಿಗೆ ಗೊತ್ತಿರ್ತಿತ್ತು. ಆ ರಾಯರು ಏನ್ ಅನುಗ್ರಹ ಮಾಡಿದ್ರು ಅವ್ರಿಗೆ ಗೊತ್ತಿರ್ತಿತ್ತು ಅಷ್ಟೇ. ಅವ್ರು ಇಷ್ಟು ಎತ್ತರದಲ್ಲೇ ಬೆಳೆದ್ರು ಮೇಡಮ್ ಅವರು. ಆದ್ರೂ ಕೂಡ ಅವ್ರು ಇಷ್ಟ ಎತ್ತರದಲ್ಲೇ ಬೆಳೆದಿದ್ರು ಕೂಡ ಅವರು ಈ ಮಠವನ್ನ ಅವರು ಇದು ಮಾಡ್ಲಿಲ್ಲ. ಅವರು ಇಲ್ಲಿ ರಾಯರು ಇಲ್ಲಿ ಇದಾರೆ, ಇಲ್ಲಿ ಶಾಶ್ವತವಾಗಿ ಇಲ್ಲಿ ರಾಯರು ಇಲ್ಲಿ ಇರೋದ್ರಿಂದ ನನಗೆ ಅನುಗ್ರಹ ಮಾಡಿದ್ದಾರೆ ಎಂಬ ಒಂದು ಇದರಿಂದ ಇಲ್ಲಿಗೆ ಬರ್ತಾರೆ ಮೇಡಮ್. ಹಾಗೆ ಬಹಳ ಸರಳ ವ್ಯಕ್ತಿ, ಯಾವ ಆಡಂಬರ ಇಲ್ಲ ಅವರು. ನಿಜ ಹೌದು ಮೇಡಮ್, ನಿಜ ಸರ್. ಯಾಕಂದ್ರೆ ನೀವು ಹತ್ತಿರದಿಂದ ನೋಡಿದಂತವ್ರು, ಹಂಗ ಕೇಳ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಸೂಪರ್ ಸ್ಟಾರ್ ಗಳಂದಾಗ ಹಿಂದೆ ಮುಂದೆ ಒಂದಷ್ಟು ಜನ ಎಲ್ಲ ಇರ್ತಾರೆ, ಬಟ್ ಇವರು ಬಹಳ ಇರ್ತಾರೆ. ಮತ್ತೆ ಅವರು ಹಿಂಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹಿಂದಿನ ದಿವಸನೇ ಹೇಳ್ತಾರೆ. ಇವ್ರು ಹಂಗೆ ಹೇಳಲ್ಲ ಮೇಡಮ್. ಅವರಾಗಿ ಅವರು ರಾಯರ ದರ್ಶನಕ್ಕೋಸ್ಕರನೇ ಬರೋದವ್ರು ಮೇಡಮ್. ಅಷ್ಟ ಅವ್ರ ಅನುಗ್ರಹ ಪಡಿಬೇಕು, ಫಲಮಂತ್ರಾಕ್ಷಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅವ್ರು ಬಂದು ಇಲ್ಲಿ ನಿಂತ್ಕೊಂಡು ಇದು ಮಾಡ್ತಾರೆ. ಯಾರಿಗೂ ಹೇಳಲ್ಲ ಮೇಡಮ್. ಅಮ್ಮ ನಾವಾಗಿ ನೋಡಿದ್ರೆ ಇವ್ರು ರಜನಿಕಾಂತ್ ಅಂತ ನೋಡಿದ್ರೆ ಗೊತ್ತಾಗ್ಬೇಕಷ್ಟೇ. ಅಷ್ಟು ಸರಳ ವ್ಯಕ್ತಿ ಅವರು. ಅಂದ್ರೆ ಒಟ್ನಲ್ಲಿ ಬಂದಾಗ್ಲೆಲ್ಲ ಬೆಂಗಳೂರಿಗೆ ರಾಯರ ನೋಡ್ಬೇಕು ಅನಿಸ್ದಾಗ್ಲೆಲ್ಲ ಬಂದ್ಬಿಡ್ತಾರೆ. ಹಂಗಾದ್ರೆ ಬಂದು ಸೀತಾಬ್ದೇಗ್ರಹರ ಮಠನೇ ಅವ್ರಿಗೆ ಇದು ಓಕೆ, ನೀವ್ ಹೇಳ್ತಾ ಇದ್ರಿ ಸರ್, ಯಾಕಂದ್ರೆ ಅವರು ಕಂಡಕ್ಟರ್ ಆಗೋಕ್ ಮುಂಚೆ, ಚಿತ್ರರಂಗಕ್ಕೆ ಬರೋದಕ್ ಮುಂಚೆಯಿಂದಲೂ ಕೂಡ ಇಲ್ಲಿಗೆ ಬರ್ತಿದ್ದಾರೆ ಅಂತಂದ್ರೆ ಆವಾಗ್ಲಿಂದ ಕೂಡ ಒಡನಾಟ ಇದೆಯಾ ದೇವಸ್ಥಾನದ ಜೊತೆಗೆ ನಿಮ್ ಜೊತೆಗಳಿಗೆಲ್ಲ? ನನ್ ಕಂಡಂಗೆ ನನ್ನ ಸರ್ವಿಸ್ ಅಲ್ಲಿ ನಾನು
ಇಲ್ಲಿ 40 ವರ್ಷದಿಂದ ಇಲ್ಲಿ ಸರ್ವಿಸ್ ಅಲ್ಲಿ ಇದೀನಲ್ಲ, Okay, okay. ರಾಯರ ಸೇವೆ ಒಳಗೆ ಇದ್ದೀನಿ. ಹಾ. ಸೊ ನಾನು ನನ್ನ ರಜನಿಕಾಂತ್ ಅವ್ರು ನೋಡಿದ ಹಾಗೆ, ನಾನ್ ನೋಡಿದ ರಜನಿಕಾಂತ್ ಅವಾಗಿಂದಾನು ಇಲ್ಲಿ ತನಕ ಇವತ್ತು ಹ್ಯಾಕ್ ನೋಡ್ತಾ ಇದ್ದಾನೋ ಹಾಗೆ. ಅವರು ಸರಳ ವ್ಯಕ್ತಿ, ಅವಾಗ ಬಂದಾಗ ಹಾಗೆ ಇದ್ರು, ಈಗ ಬಂದಾಗ ಹಾಗೆ ಇದ್ದಾರೆ. ಅವರ ರಾಯರ ಅನುಗ್ರಹದಿಂದ ಇಷ್ಟು ಎತ್ತರವಾಗಿ ಬೆಳೆದ್ರು ಕೂಡ ಅಹಂ ಇಲ್ಲ ಅವರು ಹಾಗೆ. ಹಂಗೆ ಜೊತೆಗೆ ಸರ್ ಅಲ್ಲಿ ಭಕ್ತಾದಿಗಳೆಲ್ಲಾದ್ರೂ ಅಲ್ಲಿ ಮಾತನಾಡ್ಸಿದ್ರ ಬಂದ ಕೂಡಲೇ ಜಾಸ್ತಿ ಏನಾದ್ರು ಕ್ರೌಡ್ ಸೇರ್ತಾ ಅಲ್ಲಿ? ಇಲ್ಲ ಮೇಡಮ್, ಅದು ನೋಡ್ಕೊಂಡೇ ಬಂದ್ಬಿಡ್ತಾರೆ ಮೇಡಮ್. ಯಾವ್ದ ಅಂದ್ರೆ ಅವ್ರಿಗೆ ಎಲ್ಲಾ ಜನ ಎಲ್ಲ ಸೇರ್ಬಿಟ್ರೆ ಒಂದ್ ಸ್ವಲ್ಪ ಇದಾಗ್ಬಿಡತ್ತೆ ಅವ್ರಿಗೆ. ಸೊ ಆದ್ರಿಂದ ಬೇಗ ಮುಗಿಸ್ಕೊಂಡು ಹೊರಡ್ಬೇಕು ಎಂಬ ತುರಾತುರಿ ಅಷ್ಟಾಗಿ. ಏನ್ ಹಂಗಾದ್ರೆ ಬಂದು ಒಂದು 10 ನಿಮಿಷಗಳ ಕಾಲ ಇದ್ರು ಹಾಗಾದ್ರೆ ಮಠದಲ್ಲಿ? ಇದ್ರು ಮೇಡಮ್ ಇದ್ದು ಅನುಗ್ರಹ ಪಡ್ಕೊಂಡು ಅವ್ರು ಹೋದ್ರು. ಅದೇ ಬಹುಶಃ ಟೇಕ್ರಾರ ಮಠ ಒಂದು ವಿಶೇಷ ಅವ್ರಿಗೆ. ನಿಜ ಸರ್, ಯಾಕಂದ್ರೆ ಅವ್ರು ನಂಬಿದಂತಹ ದೈವ ಸೊ ಕೈ ಹಿಡಿದು ಈ ಮಟ್ಟಿಗೆ ಬೆಳೆಸಿದೆ. ಸೊ ಆ ಒಂದು ಕೃತಜ್ಞತೆ ಅದೇ ಸನ್ನಿಧಿಯಿಂದಲೇ ನಾನು ಈ ಮಟ್ಟಿಗೆ ಬಂದೇ ಇರೋದೊಂದು ಇರುತ್ತಲ್ಲ ಭಾವ. ಹೌದು ಮೇಡಮ್, ಹೌದು. ಅದು ವ್ಯಕ್ತಿತ್ವ ಅನ್ಸತ್ತೆ. ನಡೆದು ಬಂದ ದಾರಿ ಅಂತ ಇರತ್ತೆ ನೋಡಿ. ಒಂದ್ ಸ್ವಲ್ಪ ನಾವು ಹಿಂದೆ ತಿರುಗಿ ನೋಡಿದ್ರೆ ನಾವ್ ಎಲ್ಲೋ ಇದ್ವಿ, ಎಷ್ಟು ದೂರದಿಂದ ಇಲ್ಲಿ ತನಕ ಬಂದಿವಲ್ಲ ಅಂತ ಅನ್ಸತ್ತಲ್ಲ ಮೇಡಮ್. ನಿಜ ಅದ ನೋಡಿದಾಗ ಅಯ್ಯೋ ನಾನು ಅಲ್ಲಿದ್ದೆ, ಇಷ್ಟ ಎತ್ತರ ಬೆಳೆದೀನಿ, ಇಲ್ಲಿ ಇಷ್ಟತ್ರ ಬೆಳಿಬೇಕಾದ್ರೆ ನನಗೆ ರಾಯರ ಕಾರಣ. ನಿಜ ಅದು ಅನ್ಕೊಂಡು ಅವರು ಈಗಲೂ ಹಂಗೆ ಇದಾರೆ ಮೇಡಮ್. ಎಕ್ಸಾಕ್ಟ್ಲಿ ವೆಂಕಣ್ಣಾಚಾರ್ ಸರ್, ಥ್ಯಾಂಕ್ ಯು ನ್ಯೂಸ್ 18 ಜೊತೆಗೆ ಇಷ್ಟೊತ್ತು ಮಾಹಿತಿಗಳನ್ನ ಹಂಚಿಕೊಂಡಿದ್ದಕ್ಕೆ. ಜೈಲರ್ ನಂತರ ಶಿವರಾಜ್ ಕುಮಾರ್ಗೆ ಫುಲ್ ಡಿಮಾಂಡ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಕಾಲಿವುಡ್ ಆಯ್ತು, ಇದೀಗ ಬಾಲಿವುಡ್ಗೆ ಶಿವಣ್ಣ ಎಂಟ್ರಿ ಕೊಡ್ತಾರಾ? ಸೊ ಈಗಾಗಲೇ ಒಂದ್ ಕಡೆಗೆ ಕಾಲಿವುಡ್ ನಲ್ಲಿ ರಜನಿಕಾಂತ್ ಅವರ ಜೊತೆಗೆ ಅಭಿನಯಿಸಿ ಅದ್ಭುತವಾದಂತಹ ಅಭಿನಯವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಅಭಿಮಾನಿಗಳು ಕೂಡ ಮೆಚ್ಚಿಕೊಂಡಿದ್ದಾರೆ. ಈಗ ಶಿವಣ್ಣವನ್ನ ಭೇಟಿ ಮಾಡಿದ್ದಾರೆ ದಿ ಕೇರಳ ಸ್ಟೋರಿ ನಿರ್ಮಾಪಕ. ಶಿವಣ್ಣ ಅವರ ಜೊತೆಗೆ ನಿರ್ಮಾಪಕ ಸುದೀಪ್ತೋ ಸೇನ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದೊಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಬಾಲಿವುಡ್ಗೆ ಬನ್ನಿ ಅಂತ ಹೇಳಿ ಆಹ್ವಾನವನ್ನ ಕೊಟ್ಟಿದ್ದಾರಂತೆ ಸುದೀಪ್ತೋ ಸೇನ್ ಅವರು. ಬಹುಶಃ ಶಿವಣ್ಣ ಅವರು ಶೀಘ್ರದಲ್ಲೇ ಗ್ರೀನ್ ಸಿಗ್ನಲ್ ಕೊಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸೊ ನಮ್ಮ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಜೈಲರ್ ಮುಖಾಂತರ ಪರಭಾಷೆಗೂ ಕೂಡ ಎಂಟ್ರಿ ಕೊಟ್ಟರು. ಅದಾದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಚಿತ್ರ ಕಾಣ್ತು. ನರಸಿಂಹನ ಪಾತ್ರದಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ರು ಶಿವರಾಜ್ ಕುಮಾರ್ ಅವರು. ಆ ಭಾಷೆಯನ್ನ ಮೀರಿ ನಟನೆಯನ್ನ ಸಾಕಷ್ಟು ಜನ ಅಭಿಮಾನಿಗಳು ಎಲ್ಲಾ ಭಾಷೆಗಳಲ್ಲೂ ಕೂಡ ಮೆಚ್ಚಿಕೊಂಡಿದ್ರು. ಅದಾದ್ಮೇಲೆ ಮಲಯಾಳಂನಿಂದಲೂ ಕೂಡ ಅವರಿಗೆ ಆಫರ್ ಇದೆ ಅಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಇದೆ. ಇದೆಲ್ಲ ಬೆಳವಣಿಗೆಗಳ ಜೊತೆಯಲ್ಲ ಇದೀಗ ಬಾಲಿವುಡ್ಗೂ ಕೂಡ ಎಂಟ್ರಿ ಕೊಡ್ತಾರಾ ಶಿವರಾಜ್ ಕುಮಾರ್? ಹಾಗಾದ್ರೆ ಒಂದು ಪ್ರಶ್ನೆ ಇದೆ. ಶಿವಣ್ಣ ಸುದೀಪ್ತೋ ಸೇನ್ ಅವರ ಭೇಟಿ ಕೂಡ ಆ ಚಿತ್ರವನ್ನ ತಾವು ಗಮನಿಸ್ತಾ ಇದ್ವಿ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ. ದ್ವಿಚಕ್ರ ವಾಹನಕ್ಕೆ ಕಾರು ಡಿಕ್ಕಿಯಾದಂತಹ ಪರಿಣಾಮ ಮೂವರ ಸ್ಥಿತಿ ಗಂಭೀರವಾಗಿದೆ. ಅಪಘಾತದ ವಿಡಿಯೋ ನೋಡಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಅಪಘಾತದ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ತುಮಕೂರಿನ ಖ್ಯಾತಸಂದ್ರದಲ್ಲಿ ಆಗಿರುವಂತಹ ಭಯಾನಕ ಆಕ್ಸಿಡೆಂಟ್ ಇದು. ಖ್ಯಾತಸಂದ್ರದ ಸಂತೋಷ್, ನಾಗೇಶ್, ವಿಜಯನ್ ಅವರ ಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳನ್ನ ಬೆಂಗಳೂರು ನಿಮಾನ್ಸ್ಗೆ ದಾಖಲು ಮಾಡಲಾಗಿದೆ. ಇನ್ನು ಖ್ಯಾತಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕಾರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಅತಿ ವೇಗದಿಂದ ಆ ಕಾರಿನ ಚಾಲಕ ಬಂದಿದ್ದಾನೆ. ಕ್ರಾಸ್ ಮಾಡ್ತಾ ಇದ್ದಂತಹ ಬೈಕ್ ಸವಾರರಿಗೆ ಅಷ್ಟು ಸ್ಪೀಡಲ್ಲಿ ಬಂದು ಗುದ್ದಿದ ರಭಸಕ್ಕೆ ಮೂವರು ಸಾವನ್ನಪ್ಪಿದ್ದಾರೆ. ಮೂವರ ಸ್ಥಿತಿ ಗಂಭೀರ ಆಗಿದೆ ಅನ್ನೋದೊಂದು ಮಾಹಿತಿ ಇದೆ. ಇದೀಗ ಅವ್ರನ್ನ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಬಟ್ ಈ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆ ವಿಡಿಯೋವನ್ನ ನೋಡಿದಂತಹ ಜನರು ಇದೀಗ ಭಯಭೀತರಾಗ್ತಿದ್ದಾರೆ. ವೆಲ್ಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಪಟಾಕಿಯ ಗೋಡೌನ್ಗೆ ಬೆಂಕಿ ಹೊತ್ಕೊಂಡಿದೆ. ಕೆಲಸ ಮಾಡ್ತಾ ಇದ್ದಂತಹ 6 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಾವೇರಿ ತಾಲೂಕಿನ ಆಲದಕಟ್ಟಿ ಗ್ರಾಮದ ಬಳಿಯ ಗೋಡೌನ್ ಅದು. ತಮಿಳುನಾಡಿನ ಶಿವಕಾಶಿಯಿಂದ ಪಟಾಕಿ ಸಾಮಗ್ರಿಗಳನ್ನ ತರಿಸಿ ಇಡ್ಲಾಗಿತ್ತಂತೆ. ಆದ್ರೆ ಗೋಡೌನ್ ವೆಲ್ಡಿಂಗ್ ಕೆಲಸ ಇತ್ತು ಅಂತ ಹೇಳಿ ವೆಲ್ಡಿಂಗ್ ಮಾಡುವಾಗ ಆ ಕಿಡಿ ಹೊತ್ಕೊಂಡು ಪಟಾಕಿಗಳೆಲ್ಲ ಕೂಡ ಸಿಡಿದಿದೆ. ಸ್ಥಳದಲ್ಲಿ ಸ್ವಲ್ಪ ಹೊತ್ತು ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಹಾನಗಲ್ ಹಾವೇರಿ ನ್ಯಾಷನಲ್ ರಸ್ತೆ ಬಂದ್ ಆಗಿತ್ತು. ಸುಮಾರು 1 ಗಂಟೆಯಿಂದ ನ್ಯಾಷನಲ್ ಹೈವೇನ ಕ್ಲೋಸ್ ಮಾಡಿದ್ದಾರೆ ಪೊಲೀಸರು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ವಾಹನಗಳಲ್ಲಿ ಓಡಾಡಬಾರ್ದು ಅಂತ ಹೇಳಿ. ತಾವು ಗಮನಿಸ್ತಾ ಇದ್ದೀರಿ ಆ ಹೊಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಆವರಿಸಿಕೊಂಡಿದೆ, ಆ ಬೆಂಕಿಯ ಕಿನ್ನಾಲೆಗೆ ಚಾಚಿದೆ ಅಂತ ಹೇಳಿ. ವೆಲ್ಡಿಂಗ್ ನ ಸಂದರ್ಭದಲ್ಲಿ ಆ ಕಿಡಿ, ವೆಲ್ಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಕಿಡಿ ಏನ್ ಬರುತ್ತೆ ಅದು ಹೊತ್ಕೊಂಡ್ಬಿಟ್ಟಿದೆ ಪಟಾಕಿಯ ಗೋಡೌನ್ಗೆ. ಗಮನಿಸ್ತಾ ಇದ್ದೀರಿ ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಜೊತೆಗೆ ಅಲ್ಲಿ ಪಕ್ಕದಲ್ಲಿ ನಿಲ್ಲಿಸಿದಂತಹ ಪಾರ್ಕ್ ಮಾಡಿದಂತಹ ಬೈಕ್ಗಳೆಲ್ಲ ಕೂಡ ಸುಟ್ಟು ಕರಕಲಾಗಿದೆ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.
Headlines presented by Parul University, Vadodara, Gujarat.